45 ಚಿತ್ರದ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅನೌನ್ಸ್ಮೆಂಟ್ ಅನ್ನ ಮಾಡೋದಕ್ಕೆ ಎಲ್ಲರೂ ಸೇರಿದೀವಿ. ಸೂರಜ್ ಪ್ರೊಡಕ್ಷನ್ಸ್ ನಿರ್ಮಾಣದ ರಮೇಶ್ ರೆಡ್ಡಿ ಸರ್ ಅವರು ಬಹಳ ಅದ್ದೂರಿಯಾಗಿ ನಿರ್ಮಾಣ ಮಾಡಿದಂತ ಖ್ಯಾತ ಸಂಗೀತ ನಿರ್ದೇಶಕರಾದಂಥ ಅರ್ಜುನ್ ಜನ್ಯ ಸರ್ ಅವರ ಚೊಚ್ಚಲ ನಿರ್ದೇಶನದ ಶಿವಣ್ಣ, ಉಪ್ಪಿ ಸರ್ ಹಾಗೂ ರಾಜ್ವಿ ಶೆಟ್ಟಿ ಅಭಿನಯದ ಅಮೋಘ ಚಿತ್ರ. ಒಳ್ಳೆ ಮಾತನಾಡ್ತಾರೆ. ಸೊ ಎಳ್ಳು ಬೆಲ್ಲ ತರ ಇರುವಂತ ರಾಜ್ವಿ ಶೆಟ್ಟಿ ಅವರು ಹಾಗೂ ಉಪ್ಪಿ ಸರ್ ಇಲ್ಲಿದ್ದಾರೆ ಸರ್. ಸ್ಟೇಜ್ ಮೇಲೆ ಕರ್ಸ್ಬಿಟ್ರೆ ಅವ್ರಿಗೆ ನೀವು ಎಳ್ಳು ಬೆಲ್ಲ ತಿನ್ನಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇದು ಹಬ್ಬದ ಪ್ರಯುಕ್ತ ಎಲ್ಲರ ಪರವಾಗಿ ರಮೇಶ್ ರೆಡ್ಡಿ ಸರ್, ಉಪ್ಪಿ ಸರ್ ಹಾಗೂ ರಾಜ್ವಿ ಶೆಟ್ಟಿ ಸರ್ಗೆ ಇವ್ನು ಎಳ್ಳು ಬೆಲ್ಲ ತಿನ್ನಿಸ್ತಾರೆ. ಸೊ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಉಪ್ಪಿ ಸರ್ ಹಾಗೂ ರಾಜ್ವಿ ಶೆಟ್ಟಿ ಅವರು, ಪ್ಲೀಸ್. ಮೂರು ಜನ ತಿನ್ಬಿಟ್ಟು ಇಲ್ಲ ಯಾಕಂದ್ರೆ ಎಳ್ಳು ಬೆಲ್ಲ ತಿಂದಾಗ ಒಂದು ಎಕ್ಸ್ಪ್ರೆಷನ್ ಇರುತ್ತಲ್ಲ, ಅದ್ರದ್ದು ಒಂದು ಫೋಟೋ ಕ್ಯಾಪ್ಚರ್ ಮಾಡ್ತಾರೆ ಸರ್. ಕೇಳಿಲ್ಲ ನನ್ನ ಮಾತು ಅವರು. ಎಳ್ಳು ಬೆಲ್ಲ ಕೊಡಿ. ಹಿಂದೆ ಬಂದ್ಬಿಡಿ ಅಷ್ಟು. ಓಕೆ ಸರ್. ಅವ್ರು ಹೇಳಿದ್ರು ನಾನು ಆಲ್ರೆಡಿ ತಿಂದಿದ್ನಲ್ಲ, ನೀವು ಕೊಟ್ಟಿದ್ರಿ ಎಳ್ಳು ಬೆಲ್ಲ ಅಂತ. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು ರಮೇಶ್ ಸರ್. ಓಕೆ, ಸೊ ಈಗ ಬೆಲ್ಲ ತಿಂದ್ಮೇಲೆ ಒಂದು ಸಿಹಿಯಾದ ವಿಷಯ. ನಾವು ನೀವು ಅಭಿಮಾನಿಗಳು ಕನ್ನಡಿಗರು ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ಕ್ಷಣ. ಬಿಕಾಸ್ ಪ್ರತಿ ಬಾರಿ 45 ಚಿತ್ರತಂಡದಿಂದ ಏನಾದ್ರೂ ಒಂದು ಅನೌನ್ಸ್ಮೆಂಟ್ ಬಂದಾಗ ನಮ್ಮಲ್ಲಿರುವಂತಹ ಎಕ್ಸೈಟ್ಮೆಂಟ್ 45 ಪಟ್ಟು ಜಾಸ್ತಿ ಆಗ್ತಾ ಇತ್ತು. ಬಟ್ ಎಲ್ಲರ ಮನಸ್ಸಲ್ಲಿರುವಂತಹ ಒಂದು ಪ್ರಶ್ನೆ, ಚಿತ್ರ ಬಿಡುಗಡೆ ಯಾವಾಗ ಅಂತ. ಚಿತ್ರ ಬಿಡುಗಡೆ ಡೇಟ್ ಅನ್ನ ಕೂಡ ನಾವು ಅಷ್ಟು ಸಿಂಪಲ್ ಆಗಿ ಹೇಳಲ್ಲ. ಇದನ್ನ ನಾವೊಂದು ಮೋಷನ್ ವಿಡಿಯೋ ಮೂಲಕ ತೋರಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು. ಅಂಡ್ ಇದಕ್ಕಾಗಿ ಅರ್ಜುನ್ ಜನ್ಯ ಸರ್, ರಮೇಶ್ ರೆಡ್ಡಿ ಸರ್ ಹಾಗೂ ಅವರ ತಂಡದವರು ಸಿಕ್ಕಾಪಟ್ಟೆ ಟೈಮ್ ತಗೊಂಡು ಕೆಲಸ ಮಾಡಿ ಈ ಒಂದು ವಿಡಿಯೋನ ರೆಡಿ ಮಾಡಿದರೆ. ನಾನು ಆಗ್ಲೇ ಹೇಳಿದಾಗ ಸಹಜವಾಗಿ ಡೇಟ್ ಅನೌನ್ಸ್ಮೆಂಟ್ ನ ನಾವು ಪೋಸ್ಟರ್ ಗಳ ಮೂಲಕ ಹೇಳ್ತೀವಿ, ಆದ್ರೆ 45 ಇಸ್ ವೆರಿ ಎಕ್ಸ್ಕ್ಲೂಸಿವ್. ಇದನ್ನ ಒಂದು ಮೋಷನ್ ವಿಡಿಯೋ ಮೂಲಕ ಹೇಳ್ತಾ ಇದ್ದಾರೆ, ದಿ ಅರೈವಲ್ ಅಂತ ಹೇಳಿ. ಸೊ ಇದನ್ನ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡೋದಕ್ಕೆ ವಿಶೇಷ ಅತಿಥಿ ಒಬ್ರು ಬಂದಿದ್ದಾರೆ. ನಮ್ಮ ಚಿತ್ರದ ನಿರ್ಮಾಪಕರಾದಂತಹ ಶ್ರೀಯುತ ರಮೇಶ್ ರೆಡ್ಡಿ ಸರ್ ಅವರ ಮಗ ಸೂರಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ಸೊ ನಮ್ಮ ರಮೇಶ್ ರೆಡ್ಡಿ ಸರ್ ಅವರ ನಿರ್ಮಾಣ ಸಂಸ್ಥೆಯ ಹೆಸರೇ ಸೂರಜ್ ಪ್ರೊಡಕ್ಷನ್ಸ್. ಸೊ ಸೂರಜ್ ಅವರ ಪ್ರೀತಿಯ ಮಗ. So, can we have Suraj on stage, please? ಅದನ್ನ ಹೇಳ್ಬಾರ್ದು ಅಂತ ಸರ್ ಹೇಳಿದ್ರು, ಅವರು ಓಡೋಗ್ಬಿಡ್ತಾರೆ ಅಂತ. ನೀವು ಬಾಗ್ಲು ಲಾಕ್ ಮಾಡಿದ್ರೆ ನಾನು ಹೇಳ್ತೀನಿ ಸರ್. ಸೂರಜ್, ನೀವು ಹೇಳಿದ್ರಂತೆ ನಿಮ್ ತಂದೆ ಹತ್ರ ನನ್ನ ಬರ್ಡೇ ಅನ್ನೋದು ಹೇಳ್ಬಾರ್ದು ಅಂತ. ಸರ್ರು ಹೇಳಿದ್ರು ನನಗೆ ಅನೌನ್ಸ್ ಮಾಡಬಾರ್ದು ಅಂತ, ಆದ್ರೆ ಅಭಿಮಾನಿಗಳು ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಹ್ಯಾಪಿ ಬರ್ಡೇ, ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್ ಯು. ಐ ಥಿಂಕ್ ಎಲ್ಲರೂ ಚಪ್ಪಾಳೆಗಳ ಮೂಲಕ ಅವ್ರಿಗೆ ಹ್ಯಾಪಿ ಬರ್ಡೇ ಹೇಳ್ಬೋದು. ಹ್ಯಾಪಿಯೆಸ್ಟ್ ಬರ್ಡೇ. ಸೊ ಸಹಜವಾಗಿ ಬರ್ಡೇಗೆ ಕೇಕ್ ಕಟ್ ಮಾಡ್ತಾರೆ, ಅವರು ಗಿಫ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ನಮ್ದ್ರಲ್ಲಿ ಮತ್ತೆ ಅದು ಡಿಫ್ರೆಂಟ್. ಇವರೇ ನಮಗ್ ಗಿಫ್ಟ್ ಕೊಡ್ತಾ ಇದ್ದಾರೆ. ಡೇಟ್ ಅನೌನ್ಸ್ಮೆಂಟ್ ನ ಈ ಒಂದು ಒರಿಜಿನಲ್ ಏನು ಮೋಷನ್ ವಿಡಿಯೋ ಇದೆ ಅದನ್ನ ಅವ್ರು ಇವತ್ತು ರಿಲೀಸ್ ಮಾಡ್ತಾರೆ. ಸೊ ಆರ್ ಯು ರೆಡಿ ಸೂರಜ್? Thank you for the wishes. Now let's begin the arrival. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಮಾಸ್ಟರ್.
ಈ ಸಿನಿಮಾ ಆಕ್ಷನ್ ಹೇಳಿದಿರಾ, ಆಕ್ಷನ್ ಕೊರಿಯೋಗ್ರಾಫ್ ಮಾಡಿದಿರಾ ಅಂತ ನಾನು ಕರ್ಸಿದ್ರೆ ಹ್ಯಾಪಿ ಸಂಕ್ರಾಂತಿ ಒಳ್ಳೇದಾಗ್ಲಿ ಅಂತಿದ್ದೀರಾ. ಮಾಸ್ಟರ್, ಅದು ಆಕ್ಷನ್ ಸೀಕ್ವೆನ್ಸ್, ಅದ್ರ ಬಗ್ಗೆ ಏನೋ ಒಂದೆರಡು ಲೈನು. ಆಕ್ಷನ್ ಸೀಕ್ವೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಉಪ್ಪಿ ಸಾರು ಮತ್ತು ರಾಜ್ಪಿ ಸಾರು. ಅದು ಕೆಲವೊಂದು ಕೋಣದು ಗ್ರಾಫಿಕ್ಸ್ ಎಲ್ಲ ಬರುತ್ತೆ, ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಒಂದು ರೈನ್ ಎಫೆಕ್ಟ್ ಇತ್ತು, ಅದರಲ್ಲಿ ಉಪ್ಪಿ ಸಾರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅರ್ಜುನ್ ಜನ್ಯ ಸಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್ನ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಡೈನಿ ಮಾಸ್ಟರ್, ಥ್ಯಾಂಕ್ ಯು. ಮತ್ತೆ ನಮ್ಮ ಪ್ರೊಡ್ಯೂಸರ್ಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಕನ್ನಡ ಇಂಡಸ್ಟ್ರಿ ದೊಡ್ಡ ಪ್ರೊಡ್ಯೂಸರ್ ಅವರು. ಯಾಕಂದರೆ ಅವರು ರಮೇಶ್ ರೆಡ್ಡಿ ಅವರು ನಾವು ಏನೇ ಕೇಳಿದ್ರು ಕೂಡ ಪ್ರತಿಯೊಂದೂ ನಮ್ಗೆ ಒದಿಸ್ಕೊಟ್ರು. ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ, ಒಂದು 730 ಸಿನಿಮಾ, ಬಟ್ ಈ ಸಿನಿಮಾದಲ್ಲಿ ನನಗೆ ತುಂಬ ಖುಷಿ ಪಟ್ಟಿತ್ತು. ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಡೈನಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಸಿನಿಮಾ ಬಗ್ಗೆ ಏನು ಹೇಳೋದು ಅಂತ ಗೊತ್ತಿಲ್ಲ. ಈ ಸಿನಿಮಾಗೆ 3 ಜನ ಹೀರೋ ಇರ್ಬೋದು. ಒಂದು ಶಿವಣ್ಣ, ಉಪ್ಪಿ ಸಾರು, ರಾಜ್ಬಿ ಶೆಟ್ಟಿ ಸಾರು. ಅದು ಒಂದು ಕಡೆ ಇಟ್ಟರೆ ಆಕ್ಚುಲಿ ಸಿನಿಮಾಗೆ ಹೀರೋ ಬಂದು ಫಸ್ಟ್ ನನ್ನ ನಿರ್ಮಾಪಕರು ಮತ್ತೆ ನನ್ನ ನಿರ್ದೇಶಕರು. ಎಂತಿಗೆ ಅಂತಂದ್ರೆ, ಈಗ ಒಬ್ಬ ಟೆಕ್ನಿಷಿಯನ್ಗೆ ಒಂದು ಚಾಲೆಂಜ್ ಆದಂಥ ಸೀಕ್ವೆನ್ಸ್ ಕೊಡುವಂಥದ್ದು ಒಬ್ಬರೇ, ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟ್ರು. ಬಟ್ ನನಗೆ ಇದರಲ್ಲಿ ಒಂದು ಅದ್ಭುತವಾದಂಥ ಒಂದು 3 ಸೀಕ್ವೆನ್ಸ್ ಕೊಟ್ಟಿದ್ದಾರೆ ನನಗೆ. ಒಂದು ಉಪ್ಪಿ ಸರ್ದು ಇಂಟ್ರಡಕ್ಷನ್ನು, ತಿರ್ಗಾದಾದ್ಮೇಲೆ ಶಿವಣ್ಣಂಗೂ ಉಪ್ಪಿ ಸರ್ದು ಒಂದು ಚೇಸ್ ಸೀಕ್ವೆನ್ಸ್ ಇದೆ, ನೈಟ್ ಸೀಕ್ವೆನ್ಸ್ ಚೇಸು. ತಿರ್ಗಾದಾದ್ಮೇಲೆ ನಾನು ಹೇಳಂಗಿಲ್ಲ, ಹೇಳಿದ್ರೆ ಇಲ್ಲೇ ಇದ್ದಾರೆ ಅರ್ಜುನ್ ಸರ್ ಅಟ್ಟಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಅದ್ಭುತವಾದಂಥ ಒಂದು ಕ್ಲೈಮ್ಯಾಕ್ಸ್. ಇಲ್ಲಿವರೆಗೂ ನನ್ನ ಲೈಫ್ ಕೆರಿಯರ್ನೇ ಈ ಥರದೊಂದು ಆ್ಯಕ್ಷನ್ ನಾನು ಮಾಡಿಲ್ಲ. ಅಂದರೆ ಬೇರೆಯವ್ರು ಮಾಡಿರೋದು ನಾನು ನೋಡಿಲ್ಲ ಇಲ್ಲಿವರೆಗೂ. ಶಿವಣ್ಣಂತ ಒಂದು ಡಿಫ್ರೆಂಟ್, ಅಂದ್ರೆ ನೀವು ಅನ್ಕೋಬಹುದು 1-2 ಅಂತ ಅನ್ಕೋಬಹುದು ನೀವು ಅವತಾರಗಳು. ಶಿವಣ್ಣನ ನೋಡೋ ಲೆವೆಲ್ ಅವತಾರನೇ ಬೇರೆ. ನೀವು ಅಂದ್ರೆ ಇಷ್ಟು ದಿವಸ ಶಿವಣ್ಣನ ಎಷ್ಟು ಅವತಾರ ನೋಡ್ಕೊಂಡ್ ಬಂದಿದ್ದೀರಾ, ಇದ್ರಲ್ಲಿ ನೋಡೋ ಅವತಾರನೇ ಬೇರೆ. ಅದರಲ್ಲೂ ಉಪ್ಪಿ ಸರ್ ಕಾಂಬಿನೇಷನ್ ಅವ್ರು ಇರಬೇಕು ಅಂತಂದ್ರೆ ಯಾವ ಇರುತ್ತೆ ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ, ನೀವೇ ಊಹೆ ಮಾಡ್ಕೊಳ್ಳಿ. ಬಟ್ ಹೇಳ್ಬೇಕು ಅಂತಂದ್ರೆ ನಿಜವಾಗ್ಲೂ ಆ ಒಂದು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ಗೆ ಮಿನಿಮಮ್ 250 ಜನ ಆಕ್ಷನ್ ಬಾಯ್ಸ್ ಯೂಸ್ ಮಾಡಿ, ಅದಲ್ಲದೆ ಗ್ಯಾಂಗ್ ಬಾಯ್ಸ್ ಅಂತ ಅಂದ್ಬಿಟ್ಟು ನನ್ನ ರಾಣಾ ಟೀಮ್ ಕಡೆಯಿಂದ ಅವರೊಂದು 150-200 ಜನ ಯೂಸ್ ಮಾಡಿ ಒಂದು ದೊಡ್ಡ ವಾರ್. ನನ್ನ ಲೈಫಲ್ಲೇ ನಾನು ಅವಾಗ ಮಾಡಿದ್ದು ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ ವಾರ್ ಸೀಕ್ವೆನ್ಸ್ ಮಾಡಿದ್ದೆ. ಅದಾದ್ಮೇಲೆ 45 ಸಿನಿಮಾದಲ್ಲಿ ಈ ಥರದೊಂದು ದೊಡ್ಡ ಸ್ಕೇಲಲ್ಲಿ ಮಾಡಿದಂಥ ಒಂದು ಆಕ್ಷನ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಎಲ್ಲ ನೀವೇ ನೋಡ್ದಂಗೆ ಇನ್ನು ನಮ್ಮ CG ಟೀಮ್ ಅವ್ರ ಕೈಲಿದೆ. ಇನ್ನು ಅವ್ರು ಯಾವ ರೀತಿ ಅದಕ್ಕೆ ಒಂದು ಅವ್ರದೇ ಆದಂಥ ಒಂದು ಸ್ಪೆಷಲ್ ಎಫೆಕ್ಟ್ ಮಾಡಿಕೊಡ್ತಾರೋ ಅದು ನಾನು ಕಾಯ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ಕೊಂಡ್ರೆ ಒಂದೊಂದು ಶಾರ್ಟ್ಗೂ ನಾನು ಕಾಯ್ತಾ ಇದ್ದೀನಿ. ಅಂಡ್ ಇದರಲ್ಲಿ ಈ ಟೈಮಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ, ಎಂಟೈರ್ ನನ್ನ ಕರ್ನಾಟಕ ಸಾಹಸ ಕಲಾವಿದರ ಸಂಘದ ಎಲ್ಲ ಫೈಟರ್ಸ್ಗಳು, ಮತ್ತೆ ನನ್ನ ಬಾಂಬೆ ಟೀಮ್ ಫೈಟರ್ಸ್ಗಳು, ಮತ್ತೆ ಇಲ್ಲಿ ಕೆಲಸ ಮಾಡುವಂತ ಎಲ್ಲ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತೆ ಎಲ್ಲ ನನ್ನ ಜೊತೆ ಯಾರು ಸೇರಿದ್ರು ಎಲ್ಲ ಜೊತೆಲಿ ಈ ಶೂಟಿಂಗ್ ಟೈಮಲ್ಲಿ ಯಾರ್ಯಾರು ಇದ್ರು ಎಂಟೈರ್ ಟೀಮ್, ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಇಂದ ಇದು ರವಿ ಅವರು ಇರ್ಬೋದು, ಸುರೇಶ್ ಅವರು ಇರ್ಬೋದು, ಎಲ್ಲರೂ ಏನು ಒಂದು ಸಪೋರ್ಟ್ ಕೊಟ್ಟು ನನಗೆ ಈ ಕೆಲಸ ಮಾಡು ಅಂತ ಹೇಳಿದ್ರು. ಅದು ನನ್ನ ಕೈಲಾಗಿ ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೊಂತೀನಿ. ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೆಲಸನ ನನಗೆ ವಹಿಸಿದ್ದಕ್ಕೆ ನಿಜವಾಗ್ಲೂ ನಾನು ಇವಾಗ ನಿಮ್ಗೆ ಚಿರೋಣಿ ಆಗಿರ್ತೀನಿ. ಅಂಡ್ ಅರ್ಜುನ್ ಸರ್ ಎಲ್ಲಿದ್ದೀರಿ ಗೊತ್ತಿಲ್ಲ, ಪ್ಲೀಸ್ ಬನ್ನಿ ಜನ್ಯಾಜಿ. ಥ್ಯಾಂಕ್ ಯು ಸರ್. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾನು ಯಾವತ್ತೂ ಮರೆಯಲ್ಲ. ಬಟ್ ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಸೀಕ್ವೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ರೆಡಿ ಒಂದು 50% ಇವರೇ ಕೆಲಸ ಮಾಡ್ಬಿಟ್ಟಿದ್ರು, ಇನ್ನು 50% ಅಷ್ಟೇ ನಾನು ಒಂಚೂರು ವರ್ಕ್ ಮಾಡಿರೋದು ಅಷ್ಟೇ, ಇನ್ನೇನಿಲ್ಲ. ನಿಮಗೆ ಖುಷಿ ಆದರೆ ಅಷ್ಟೇ ಸಾಕು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ನಿಜವಾಗ್ಲೂ ಸಿನಿಮಾ ಬಂದ ಮೇಲೆ ಜನ ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ನಾನು ಕುತೂಹಲದಿದ್ದೀನಿ. ಇಟ್ ಬಿ ಅ ಬಿಗ್ ಸರ್ಪ್ರೈಸ್. ಈ ಒಂದು ಸೀಕ್ವೆನ್ಸ್ ನಾನು ಯೋಚನೆ ಮಾಡಿದಾಗ ಇದು ಹೇಗೆ ಮಾಡೋದು ಅಂತ ತುಂಬ ಯೋಚನೆ ಇತ್ತು. ಬಟ್ ರವಿವರ್ಮ ಮಾಸ್ಟರ್ ಬಂದ್ಮೇಲೆ ನನಗೊಂದು ಆನೆ ಬಲ ಬಂತು. ಅವರು ಎಷ್ಟು ಫಾಸ್ಟಾಗಿ ಅಷ್ಟು ವಿಷಯನ 35 ಡೇಸ್ ತಗೊಂಡ್ರು. ಬಟ್ ಅದು ಬೇರೆ ಆಗಿದೆ, 35 ದಿನ ಆಯಿತು. ಬಟ್ ಇನ್ನೂ ಜಾಸ್ತಿ ಆಗಂತ ಒಂದು ಸೀನ್ ಮೇಡಮ್, ಅದು ಬೇರೆ ಅದನ್ನ ಯೋಚನೆ ಮಾಡಿದ್ರೆ ಯಾರು ಕೈ ಹಾಕಲ್ಲ ಅದಕ್ಕೆ. ಬಟ್ 35 ಡೇಸ್ ಅದನ್ನು ಅಲಾಟ್ ಮಾಡಿ ಹಿ ಡಿಡ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೊ ಮಚ್ ಮಾಸ್ಟರ್. ಥ್ಯಾಂಕ್ ಯು. ಎಲ್ಲ ಅವಕಾಶ ಮಾಡ್ಕೊಟ್ಟಿದ್ದು ನಮ್ಮ ನಿರ್ಮಾಪಕರಲ್ಲ ಸರ್, ನಿಜವಾಗ್ಲೂ ಎಲ್ಲ ಅವ್ರಿಗೆ ಹೋಗ್ಬೇಕು. ನೀವಿಬ್ಬರು ಬಿಟ್ರೆ ಇನ್ಯಾರು ಇಲ್ಲ, ಅದಕ್ಕೆ ನಾನು ಹೇಳಿದ್ದು. ಆಮೇಲೆ ಉಪ್ಪಿ ಸರ್,
ಥ್ಯಾಂಕ್ ಯು ಸೋ ಮಚ್ ರಾಜ್ ಸರ್, ಥ್ಯಾಂಕ್ ಯು. ಶಿವಣ್ಣ ಅಲ್ಲಿದ್ದಾರೆ, ಥ್ಯಾಂಕ್ ಯು ಶಿವಣ್ಣ. ನೀವೆಲ್ಲ ಸಹಕಾರದಿಂದ, ನಿಮ್ಮೆಲ್ಲ ಸಹಕಾರದಿಂದನೇ ಈ ಒಂದು ಸೀಕ್ವೆನ್ಸ್ ಮಾಡಕ್ಕೆ ಒಂದು ಅವಕಾಶ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ಮತ್ತೆ ಅರ್ಜುನ್ ಸರ್ ಆ ಕಡೆ ಹೋಗ್ಬಿಟ್ರು. ಡೈರೆಕ್ಟರ್ ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರಬೇಕು, ಸಿನಿಮಾ ಶೂಟಿಂಗ್ ಅಲ್ಲದೆ ಇದ್ರು ಅಲ್ಲೇ ಹೋಗ್ಬಿಟ್ರು ನೋಡಿ ಅವರು. ಹಲೋ, ಓಕೆ. ಒಂದೇ ಒಂದು ಮರ್ತ್ಬಿಟ್ಟೆ, ನನ್ನ ಸತ್ಯಗಡೆ ಸರ್ ಬನ್ನಿ, ದಯವಿಟ್ಟು ಬನ್ನಿ ಸರ್. DOP ಸತ್ಯ ಹೆಗಡೆ ಸರ್. ಸಾರಿ ಸರ್, ಸಾರಿ ಸರ್. ಸತ್ಯ ಹೆಗಡೆ ಸರ್ ಇಲ್ಲ ಅಂದಿದ್ರೆ ಈ ಒಂದು ಏನ್ ನೀವು ಲುಕ್ ನೋಡ್ತಾ ಇದ್ದೀರಾ, ಶಿವಣ್ಣದ ಹೊಸ ಲುಕ್, ಮತ್ತೆ ಉಪ್ಪಿ ಸರ್ ಲುಕ್ ಇರ್ಬೋದು, ರಾಜ್ ಅವ್ರ ಲುಕ್ ಇರ್ಬೋದು, ಇದೆಲ್ಲದಕ್ಕೂ ಮುಖ್ಯವಾಗಿ ನೀವು ನಾಳೆ ಸಿನಿಮಾ ನೋಡಿದಾಗ ಥಿಯೇಟರ್ ಏನು ಒಂದು ಆಕ್ಷನ್ ಒಂದೊಂದು ಲುಕ್ ಬರುತ್ತೆ, ಅದಕ್ಕೆಲ್ಲ ಮೇನ್ ಕಾರಣಕರ್ತರು ಇವರು. ನಿಜವಲ್ಲೂ ಥ್ಯಾಂಕ್ ಯು. ನಾನು ನಿಮ್ಮ ಕೆಲಸದಲ್ಲಿ ಏನಾದ್ರು ಪ್ರೆಷರ್ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ನಿಜವಾಗ್ಲೂ ನಿರ್ದೇಶಕ ಯೋಚನೆ ಮಾಡುವಂತಹ ಕಥೆಯನ್ನ ಫಸ್ಟ್ ವಿಜುವಲೈಸ್ ಮಾಡೋದೇ DOP. ಆ ಫ್ರೇಮ್ಗೆ ಒಂದು ಬ್ಯೂಟಿ ತರದೇ DOP ಸತ್ಯ ಹೆಗಡೆ ಸರ್. ಅವರು ಮಾತಾಡಲ್ಲ ಅಂತ ಗೊತ್ತು ನನಗೆ, ಆದ್ರೆ ಇವತ್ತು ಅಟ್ಲೀಸ್ಟ್ ಒಂದು 45 ಸೆಕೆಂಡ್ಸ್ ಆದ್ರೂ 45 ಚಿತ್ರದ ಬಗ್ಗೆ ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 45 ಬಗ್ಗೆ ತುಂಬಾ ಮಾತಾಡ್ಬೇಕನ್ಸುತ್ತೆ, ಯಾಕಂದ್ರೆ ಅಷ್ಟು ಈ ಸಿನಿಮಾದಿಂದ ನಾನು ಕೆಲಸ ಕಲ್ತಿದ್ದೀನಿ. ಪ್ರತಿ ಸಿನಿಮಾದಲ್ಲೂ ಒಂದು ಕಲಿಯೋದು ಇದೇ ಇರುತ್ತೆ, ಬಟ್ 45 ಅಲ್ಲಿ ಟೆಕ್ನಿಷಿಯನ್ ಕಲಿಯೋದು ತುಂಬಾ ಇತ್ತು. ನಾನು ಇಡೀ ಸಿನಿಮಾದಲ್ಲಿ ತುಂಬಾ ವಿಷಯನ ಕಲ್ತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಡೈರೆಕ್ಟ್ರು ಡೇ 1 ಇಂದ ಕತೆ ಹೇಳ್ದಾಗಿಂದನು ನಾರ್ಮಲ್ ಆಗಿಲ್ಲಲ್ಲ, ಹೊಸ ತರದ್ದೇನೇ ಇದೆ. ಸೊ ನಾನು ಹೆಂಗೆ ಅದಕ್ಕೆ ಪ್ರಿಪೇರ್ ಆಗಬೇಕು, ನಾನು ಇದಕ್ಕೆ ಹೆಂಗೆ ನ್ಯಾಯ ಸಲ್ಲಿಸ್ಬೇಕು, ಆ ಥರದಲ್ಲಿ ಕೂತ್ಕೊಂಡು ಪ್ರತಿದಿನ ಮಾಡಿದಾಗ ಅವ್ರದ್ದು ಫಸ್ಟ್ ಸಿನಿಮಾ ಅಂತ ಎಲ್ಲರೂ ಹೇಳ್ತಾರೆ. ಫಸ್ಟ್ ಸಿನಿಮಾ ಅಲ್ವಲ್ಲ, ನೀವು ನೋಡಿದಾಗ ಗೊತ್ತಾಗತ್ತೆ ಇದೆ ಅವ್ರು ಎಷ್ಟು ವರ್ಕ್ ಮಾಡ್ಕೊಂಡು ಬಂದಿದ್ರು ಈ ಪ್ರಾಜೆಕ್ಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ 3 ಜನ ಘಟಾನುಘಟಿಗಳು ಸ್ಕ್ರೀನ್ ಅಲ್ಲಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸು. ಅದಕ್ಕೆಲ್ಲ ಸಾಥ್ ಕೊಟ್ಟಂತ ನಮ್ಮ ನಿರ್ಮಾಪಕರು. ಇದೇನಿಷ್ಟು ಲ್ಯಾವಿಶ್ ಆಗಿ ಈ ಸಿನಿಮಾ ಬಂದಿದೆ ಅಂದ್ರೆ ಮೇನ್ ಕಾರಣ ರಮೇಶ್ ರೆಡ್ಡಿ ಸರ್. ಎಲ್ಲರಿಗಿಂತ ಅವ್ರಿಗಿರೋ ಸಿನಿಮಾ ಪ್ರೀತಿ ನಮ್ಮ ತಂಡದಲ್ಲಿ ಅವ್ರಿಗೆ ನಂಬರ್ 1 ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ತೋರಿಸಿರೋ ಪ್ರೀತಿ, ಪ್ರತಿ ಒಂದು ದಿನನೂ ಸೀಕ್ವೆನ್ಸ್ ಹೆಂಗ್ ಬರ್ತಾ ಇದೆ, ಅದಕ್ಕೆ ಏನಾಗುತ್ತೆ, ಈ ಸೀನ್ ಎಷ್ಟು ಖರ್ಚಾಗತ್ತೆ, ಏನ್ ಮಾಡ್ಬೋದು, ಎಲ್ಲಾದ್ರ ಬಗ್ಗೆ ತಲೆ ಕಟ್ಕೊಂಡು, ಅಂದ್ರೆ ಪ್ರೀ ವಿಜುವಲೈಸ್ ನೋಡಿದಾಗಿಂದನ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದ್ದು ಈ ಸಿನಿಮಾ ಚೆನ್ನಾಗಾಗತ್ತೆ ಅಂತೇಳಿ. ಹೀಗಾಗಿ ಎಷ್ಟೇ ಇದಾದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾಡೋಣ ಅಂತ ಹೇಳಿ ಈ ಮಟ್ಟಕ್ಕೆ ತಂದು ಇಟ್ಟಿದ್ದಾರೆ. ಈಗ ಜಸ್ಟ್ ಜಲಕ್ ನೋಡ್ತಾ ಇದ್ದೀರಾ, ಟೀಸರು ಟ್ರೈಲರು ಬಂದ್ಮೇಲೆ ಒಂದೊಂದೇ ವಿಷಯ ಗೊತ್ತಾಗತ್ತೆ. ಸಾಕು ಮೇಡಮ್. 45 ಅವರು ಟೈಮ್ ನೋಡ್ಕೊಂಡು 45 ಸೆಕೆಂಡ್ಸ್ ಸರ್. ಫಸ್ಟ್ ಟೈಮ್ ನೀವು 45 ಸೆಕೆಂಡ್ಸ್ ಮೀರಿ ಮಾತಾಡಿದ್ದೀರಾ, ಅದಕ್ಕೋಸ್ಕರ ಸತ್ಯ ಸರ್ ಒಂದು ದೊಡ್ಡ ಚಪ್ಪಾಳೆ. ಅವ್ರು ಮಾತಾಡಲ್ಲ, ಅವ್ರ ಕೆಲಸ ಮಾತಾಡುತ್ತೆ. ಈ ಸಿನಿಮಾ ನನಗೆ ಮಾತಾಡ್ಬೇಕಂತ ಮಾಡ್ತಾ ಇದೆ, ಅದಕ್ಕಾಗಿ ಖುಷಿ ಇದೆ. ಹಂಗಂದ್ರೆ ಈ ಸತಿ ಸಿನಿಮಾ ಇಂಟರ್ವ್ಯೂ ಸತ್ಯ ಸರ್ ಇರ್ಲೇಬೇಕು ನಮ್ಮ ಇಂಟರ್ವ್ಯೂ ಅಲ್ಲಿ, ಮಾತಾಡ್ಸೋಣ ಸರ್ ಅದರಲ್ಲಿ ಮತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹ್ಯಾಪಿ ಸಂಕ್ರಾಂತಿ. ನಮಸ್ಕಾರ. ಹ್ಯಾಪಿ ಸಂಕ್ರಾಂತಿ ಟು ಆಲ್. ಈ ಆಡಿಯೋಕ್ಕಿಂತ ಜಾಸ್ತಿ ಆಕ್ಚುಲಿ ನಾನು ವಿಜುವಲ್ ನೋಡಿ, ಐ ಶುಡ್ ಸ್ಪೀಕ್ ಅಬೌಟ್ ದ ವಿಜುವಲ್ ಫಸ್ಟ್. ಸರ್, ಈ ಟೈಟಲ್ ಕಾರ್ಡ್ ಇಂದ ಹಿಡಿದು ಈ ಗ್ರಾಫಿಕ್ಸು ಆ್ಯಂಡ್ ದ ಡಿರೆಕ್ಷನ್, ವಾಟ್ ಎವರ್ ವಿಜುವಲ್ಸ್ ವಿವ್ ಸೀನ್, ನಾನು ಒಂದೇ ಮಾತು ಹೇಳಬೇಕು, ಅರ್ಜುನ್ ಸರ್ ಈಸ್ ಅ ಮ್ಯಾಜಿಕಲ್ ಕಂಪೋಸರ್. ಬಟ್ ಈ ವಿಜುವಲ್ ನಾನು ನೋಡಿ, ಈಸ್ ಡನ್ ಅ ಮ್ಯಾಜಿಕಲ್ ಡಿರೆಕ್ಷನ್, ಮ್ಯಾಜಿಕಲ್ ಗ್ರಾಫಿಕ್ಸ್, ಮ್ಯಾಜಿಕಲ್ CG work. So I'm really excited. Audio, of course, he's created a master, but I think with his direction and visual also he's created a masterpiece. So all the best. Very excited. Especially visuals na nodi tumba excite ಆಗಿದ್ದೀವಿ. So we are very happy to be associated and waiting for August 15. ಎಲ್ಲರೂ ಜೊತೆಗೆ ನೋಡೋಣ. All the best. Thank you Anand sir. Thank you so much. ಕೆಲಸ ಮಾಡಿದ್ದೀವಿ ನಾವು ಅದಕ್ಕೆ ಸರ್ ಆಕ್ಚುಲಿ ಡೈರೆಕ್ಷನ್ ಮಾಡಿದ್ರೆ, ಸೊ ದಟ್ ನಮ್ಗೆ ಭಾರಿ ಈಸಿ ಆಗಿದೆ ಅದು ಕೆಲಸ ಮಾಡಕ್ಕೆ. ಮತ್ತೆ ಏನು ಅಂದ್ರೆ ತುಂಬಾ ಮಿಕ್ಸ್ ಮಾಡಿದೀವಿ, ಅದ್ರಲ್ಲಿ ಫುಲ್ 3D ಇದೆ, ಸುಮಾರು ಗ್ರೀನ್ ಸ್ಕ್ರೀನ್ ಫೋಟೇಜ್ ಇದೆ, ನಾವು ಗ್ರೀನ್ ಸ್ಕ್ರೀನ್ ಫೋಟೇಜ್ ಶೂಟ್ ಮಾಡಿದೀವಿ ಅದಕ್ಕೆ. ಮತ್ತೆ ಮೋಕ್ಯಾಪ್ ಇದೆ, ಸಿಮ್ಯುಲೇಷನ್ ಇದೆ, ತುಂಬಾ ಇದೆ ತುಂಬಾ ಇದೆ. ಅದನ್ನೆಲ್ಲ ಅವ್ರು ಹೇಳೋದಿಲ್ಲ, ಅದನ್ನ ಸರ್ ನೆಕ್ಸ್ಟ್ ಬಂದಾಗ ಹೇಳ್ತಾರೆ. ಬಟ್ ಒಂದ್ ವಿಷಯ ಪ್ರಜ್ವಲ್ ಅವ್ರ ಬಗ್ಗೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಅವ್ರು ಹೇಳಿದಾಗ ಸಿಕ್ಕಾಪಟ್ಟೆ ಟೈಮು, ಸಿಕ್ಕಾಪಟ್ಟೆ ಎನರ್ಜಿ, ಸಿಕ್ಕಾಪಟ್ಟೆ ಕ್ರಿಯೇಟಿವಿಟಿ ಯೂಸ್ ಮಾಡಿ ಮಾಡಿರುವಂತಹ ಒಂದು ವಿಡಿಯೋ ಅದು.
ಟೆಕ್ನಿಷಿಯನ್ ವೇದಿಕೆ ಮೇಲಿದ್ದಾಗ, ವಿಶೇಷವಾಗಿ ಇಂಥ ಅದ್ಭುತವಾದಂತಹ ಟೆಕ್ನಿಷಿಯನ್ ವೇದಿಕೆ ಮೇಲಿದ್ದಾಗ ಆ ಟೆಕ್ನಿಷಿಯನ್ ನ ಆನರ್ ಮಾಡೋದು ನಮ್ಮ ಚಿತ್ರತಂಡದ ಜವಾಬ್ದಾರಿ ಆಗಿರುತ್ತೆ. ಸೊ ನಮ್ಮ ನಿರ್ಮಾಪಕರಾದಂತಹ ರಮೇಶ್ ರೆಡ್ಡಿ ಸರ್ ಇದ್ದಾರೆ. ಸೊ ಅವರ ಪರವಾಗಿ ಒಂದು ಸಣ್ಣ ಆನರಿಂಗ್. ಇಲ್ಲಿ ಬಂದಿರತಕ್ಕ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣ ಬಂದಿದ್ದಾರೆ, ನಮ್ಮ KVN ಸಾರು, ನಮ್ಮ ಉಪೇಂದ್ರ ಸಾರು, ನಮ್ಮ ಇವರು ಸಂಜಯ್ ಗೌಡ್ರು, ನಮ್ಮ ರಾಜ್ಬಿ ಶೆಟ್ಟಿ ಸಾರು, ನಮ್ಮ ಇಂದ್ರಜಿತ್ ಸಾರು, ಮತ್ತೆ ನಮ್ಮ ರಾಮಚಂದ್ರ ಗೌಡ್ರು, ನಮ್ಮ ಮಂಜಣ್ಣ, ನಮ್ಮ ಕಿರಣ್ ಸರ್. ಮಂಜಣ್ಣ ಹೇಳಿದ್ದೀನಿ ಮಂಜಣ್ಣ ಎಲ್ಲ ಇಲ್ಲೆಲ್ಲ ಯಾರು ಹೆಸರು ಹೇಳಿಲ್ಲ ಅಂದ್ರೆ ತಪ್ಪು ತಿಳ್ಕೊಬಿಡಿ. ಯಾಕಂದ್ರೆ ಇಲ್ಲಿ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವಾಗ ನಾನು ಫಿಕ್ಸ್ ಹಾಕೊಂಡಿದ್ದೀನಿ, ಸರಿಯಾಗಿ ಕಾಣ್ತಾ ಇಲ್ಲ. ಇಲ್ಲಾಂದ್ರೆ ನಾನು ನೀಟಾಗಿ ಹೇಳ್ತಾ ಇದ್ದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ಇಲ್ಲಿ ಬಂದಿರೋದು ಬಂದು ಇಷ್ಟು ಪ್ರೀತಿಯಿಂದ ಬಂದು ಇಷ್ಟೊತ್ತು ಕೂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಅಣ್ಣ. ರಾಮನಗರ ತುಂಬಾ ಥ್ಯಾಂಕ್ಸ್ ಅಣ್ಣ. ನೀವು ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಅಣ್ಣ. ನಿಮ್ಗೆ ಥ್ಯಾಂಕ್ ಯು ಸರ್. ಸರ್ ಹೇಳಿದ್ರು ನನಗೆ ಅಷ್ಟೇ ಎಲ್ಲರೂ ಕಾಣಿಸ್ತಾ ಇಲ್ಲ ಅಂತ. ಉಪ್ಪಿ ಸರ್ ಇದ್ರೆ ಹೇಳ್ತಾ ಇರೋದು ಯಾರು ಜಾಸ್ತಿ ಕಾಣ್ದಾರೋ ತುಂಬಾ ಒಳ್ಳೇದು, ಅದೊಂದು ಬೇರೆ ಬೋರ್ಡ್, ಅದು ಸ್ಪಿರಿಚುವಲ್ ಬೋರ್ಡ್ ಅಂತ ಹೇಳಿ. ಸರ್ ನಿಮ್ಮ ಸಮ್ಮುಖದಲ್ಲೇ ನಾನು ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್ ನ ವೇದಿಕೆ ಮೇಲೆ ಕರಿತೀನಿ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹಾಗೂ ಮುಜರಾಯಿ ಮಿನಿಸ್ಟರ್ ಆಫ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್. ನಮಗಾಗಿ ಕೊಡ್ತಾ ಇರುವಂತಹ ವೆಂಕಟ್ ನಾರಾಯಣ್ ಸರ್. ಹಾಗೇನೆ ಡಾಕ್ಟರ್ ಸಂಜಯ್ ಗೌಡ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ಡಾಕ್ಟರ್ ಸಂಜಯ್ ಗೌಡ್ರು. Sir, few words please. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಷ್ಟಪಟ್ಟು ನಿರ್ಮಾಪಕರು, ನಿರ್ದೇಶಕರು, ಹೀರೋಯಿನ್ ಸಾಕಷ್ಟು ಸೆಟ್ಟಲ್ಲಿ ಜೀವನ ಮಾಡ್ತಕ್ಕಂಥವ್ರು ಕನ್ನಡ ಚಿತ್ರರಂಗನ ದೊಡ್ಡ ಮಟ್ಟ ತಗೊಂಡೋಗ್ಬೇಕಂತ ಕಷ್ಟಪಡ್ತಕ್ಕಂಥ ತುಂಬ ಯುವಕರು, ಹೆಣ್ಮಕ್ಳು ಎಲ್ಲ ಇದ್ದಾರೆ. ಆದರೆ ನಾನು ಒಬ್ಬ ವ್ಯಾಪಾರ ಮಾಡಿ ರಮೇಶ್ ರೆಡ್ಡಿ ಥರ ಹಳ್ಳಿಯಿಂದ ಬಂದು ಕಾಂಟ್ರಾಕ್ಟ್ ಮಾಡಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡಿ ದೊಡ್ಡ ಪಿಕ್ಚರ್ ಕೊಡಬೇಕು ಅಂತ ರಮೇಶ್ ರೆಡ್ಡಿ ಏನು ಇವತ್ತು ಮಾಡಿದ್ದಾರೆ. ಅವ್ರು ಈಗಾಗಲೇ 7 ಪಿಕ್ಚರ್ ಮಾಡಿದ್ದಾರೆ. 45 ಅಂದರೆ 45 ಅಂದರೆ ಏನೋ ನಂಬರು ಅರ್ಜುನ್ ಜನ್ಯ ಅವರು ಇಟ್ಕೊಂಡೆ ಕತೆ ಬರ್ದಂಗಿದೆ. 45 ಅಂದರೆ ಟೋಟಲ್ ಮಾಡಿದ್ರೆ 9 ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ಒಳ್ಳೇದಾಗುತ್ತೆ. ಅದೇ ಥರ ಈ 9 ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿ ಮತ್ತೊಂದು ಚಿತ್ರ ಆಗಲಿ ಅಂತ ಶುಭ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ವೆಂಕಟ್ ನಾರಾಯಣ್ ಸರ್, ಫ್ಯೂ ವರ್ಡ್ಸ್, ನಿಮ್ಮ ಬೆಸ್ಟ್ ವಿಶಸ್ ಪ್ಲೀಸ್. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಮೇಶ್ ರೆಡ್ಡಿ ಅವರು ಭಾಳ ಆತ್ಮೀಯರು. ಐ ನೋನ್ ಹಿಮ್ ಆಸ್ ಮೋರ್ ಲೈಕ್ ಎ ಬಿಸ್ನೆಸ್ ಮ್ಯಾನ್ ದೆನ್ ಮೂವಿ ಮೇಕರ್, ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಹಾಗೆ ನಮ್ಮ
ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಡೆಬ್ಯೂ ಡೈರೆಕ್ಟರ್. ಐ ಹ್ಯಾವ್ ಸೀನ್ ದ ವಿಜುವಲ್ಸ್, ಎಕ್ಸ್ಟ್ರಾರ್ಡಿನರಿ, ಗ್ರೇಟ್ ವರ್ಕ್. ಆ್ಯಂಡ್ ನಮ್ಮ ಉಪೇಂದ್ರ ಸರ್ಗೆ, ರಾಜ್ ಬಿ ಶೆಟ್ಟಿ ಅವ್ರಿಗೆ ಮತ್ತು ಶಿವಣ್ಣ ಸರ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಹಂಗೆ ಎಲ್ಲ ಟೆಕ್ನಿಷಿಯನ್ಸ್ಗೆ, ಡೆಬ್ಯೂ ಡೈರೆಕ್ಟರ್ಗೆ, ನಮ್ಮ ರಮೇಶ್ ರೆಡ್ಡಿ ಅವ್ರಿಗೆ, ಎಲ್ಲರಿಗೂ, ಎಲ್ಲ ಚಿತ್ರತಂಡಕ್ಕೆ, ಎಲ್ಲ ಟೆಕ್ನಿಷಿಯನ್ಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಖಂಡಿತ ಈ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ದಾರೆ ಅವರು. ಚೆನ್ನಾಗಿ ಬರುತ್ತೆ, ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ನನಗೆ ನಂಬಿಕೆ ಇದೆ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ವೆಂಕಟನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಂಜಯ್ ಸರ್, ನಿಮ್ಮ ಮಾತು. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಕೂಡ. ಆ್ಯಂಡ್ ರಮೇಶ್ ರೆಡ್ಡಿ ಅವರ ಸಿನಿಮಾ ಅಂದ್ರೇ ಒಂಥರ ಹೃದಯವಂತ, ಯಾರಿಗೂ ಒಂದು ಭೇದ ಭಾವ ಇಲ್ಲದೆ ನಾನು ಅಂತ ಹೋಗ್ಬಾರ್ದು, ನಾವು ಅಂತ ಹೋಗ್ಬೇಕು ಅನ್ನೋವಂಥ ಇರುವಂಥ ಗುಣವಂತರು. ಸೊ ಅರ್ಜುನ್ ಜನ್ಯ ಅವ್ರ ಡೈರೆಕ್ಷನ್ ಹೇಳೋದು ಕೂಡ ಬರೀ ಮ್ಯೂಸಿಕಲ್ಲಿ ಆಲ್ರೆಡಿ ಈ ಕಿಲ್ಡ್ ಎವ್ರಿ ಒನ್. ಇವಾಗ ಡೈರೆಕ್ಷನಲ್ಲೂ ಕೂಡ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಅವ್ರು ತೋರಿಸ್ತಾರೆ ಅಂತ ಕೂಡ ಹೇಳ್ತೀನಿ. ಉಪ್ಪಿ ಸರ್ ಆ ಲುಕ್ ನೋಡ್ತಾ ಇದ್ರೆ ವಾವ್ ಲುಕ್ಕು, ಯು ಆ್ಯಂಡ್ ಐ ಆದ್ಮೇಲೆ ಇದು ಬ್ಯೂಟಿಫುಲ್ 45, ಇನ್ನ ಅವ್ರು 45 ಏಜ್ಗಿಂತನೂ ಕಮ್ಮಿ, ಇನ್ನು 15 ಇಯರ್ಸ್ ಏಜ್ಗೆ ಹೋಗ್ಬಿಟ್ಟಿದ್ದಾರೆ ಅವರು, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ. ಆ್ಯಂಡ್ ರಾಜೀವ್ ಶೆಟ್ಟಿ ಸರ್ ಸೂಪರ್. ಆ್ಯಂಡ್ ಇವಾಗ ಆ ಮೋಷನ್ ಪೋಸ್ಟರ್ ನೋಡ್ತಾ ಇದ್ದಾರೆ ಶಿವಣ್ಣ ಅವ್ರದ್ದು, ಆ ಸ್ಕೂಟ್ರಲ್ಲಿ ಬರೋ ಆ ಕಂಟೆಂಟ್, ಆ ಟೆಕ್ನಿಷಿಯನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದ್ರೆ ಶಿವಣ್ಣಗೆ ಏಜ್ ಆಗಲ್ಲ ಅನ್ನೋದಕ್ಕೆ ಅದೊಂದೇ ಒಂದು ಬ್ಯೂಟಿಫುಲ್ ವಿಡಿಯೋ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ 45 ಸಿನಿಮಾ ತಂಡದ ಟೆಕ್ನಿಷಿಯನ್ಸ್ಗೂ ಹಾಗೂ ಆಲ್ ಕಲಾವಿದರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸತ್ಯವಾದ ಮಾತು ಸರ್, ಸತ್ಯವಾದ ಮಾತು. ಥ್ಯಾಂಕ್ ಯು ಸರ್. ನೀವ್ ಹೇಳಿದ್ರೆ ಅದು ಸತ್ಯ. ಏನ್ ಮಜಾ ಸರ್? ಇಲ್ಲ, ಅರ್ಜುನ್ ರಮೇಶ್ ಬ್ರ್ಯಾಂಡ್ ಹಾಕೊಂಡ್ಬಿಟ್ರು. ಫೈರ್ ಆಗೈತಲ್ಲ, ಇವಾಗ ಅಮೆರಿಕದ ಹತ್ಕೊಂಡಿದ್ದೆ ಫೈರು, ಆರ್ಸಕ್ಕಾಯ್ತಲ್ಲ. ಆ ತರ ನೆಕ್ಸ್ಟ್ ಚಿತ್ರರಂಗಕ್ಕೆ ಆರಿಸ್ಬೇಡಿ, ಜಗ್ಗ ಮುಗಿಸಿ. ಸರ್ ಮಂಜು ಸರ್, ಒಂದ್ ನಿಮಿಷ ಇರಿ. ನಮ್ಮ ಪ್ರೊಡ್ಯೂಸರ್ ರಮೇಶ್ ಸರ್ ಬಂದು ನಿಮ್ಗೊಂದು ಪ್ರೀತಿಯ ಹೂ ಮುಚ್ಚಾಕ್ ಕೊಡ್ತಾರೆ, ಆಮೇಲೆ ಒಂದು ಫೋಟೋ ತಗೊಳ್ಳೋಣ. ರಮೇಶ್ ಸರ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 45 ಸಿನಿಮಾ 45 ಅಂದ್ರೆ ಏನು ಅಂತ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪೋಸ್ಟರ್ ಅಲ್ಲಿ ನಂದಿ ಒಂದು ಸಿಂಬಲ್ ಇದೆ, ಜೊತೆಗೆ 3 ಜನ ಆಕ್ಟರ್ಸ್ ಇದ್ದಾರೆ. 3 ಜನ ಆಕ್ಟರ್ಸ್ ಯಾರು ಇವರು ಅಂತ ಹೇಳಿದ್ರೆ, 2 ಆಕ್ಟರ್ಸ್ ನಮ್ ಚೈಲ್ಡ್ಹುಡ್ ಮಾಡಿದವರು, ಒಂದು ಉಪ್ಪಿ ಸರ್, ಒಂದು ಶಿವಣ್ಣ. ಜೊತೆಗೆ ಇವತ್ತಿನ ದಿವಸ ರಾಜ್ ಬಿ ಶೆಟ್ಟಿ ಅವರು ಕೂಡ ಆಕ್ಟರ್ ಆಗಿ ಇವತ್ತು ತುಂಬಾ ಡಿಫ್ರೆಂಟ್ ಸಿನಿಮಾಗಳು ಮಾಡಿ ಬೇರೆ ಭಾಷೆಗಳಲ್ಲೂ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿರೋ ಆಕ್ಟರ್. ಸೊ 3 ಜನ ಆಕ್ಟರ್ಸ್ ಒಂದು ಒಳ್ಳೆ ಸಿನಿಮಾ ಬಂದಾಗ, ಅದ್ರ ಜೊತೆಗೆ ಅರ್ಜುನ್ ಸರ್, ಯಾಕಂದ್ರೆ ತುಂಬಾ ಅದ್ಭುತವಾಗಿ ಹಾಡುಗಳನ್ನ ಕೊಟ್ಟಿರೋ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಸರ್. ಸೊ ಅವ್ರು ಡೈರೆಕ್ಟ್ ಆಗ್ತಾರೆ ಅಂದಾಗ ಪ್ರತಿಯೊಬ್ಬರಿಗೂ ಒಂದು ಆಡಿಯನ್ಸ್ ಆಗ್ಲಿ, ಆರ್ಟಿಸ್ಟ್ ಆಗ್ಲಿ, ಯಾರಿಗಾರು ಒಂದು ಡೌಟ್ ಇರುತ್ತೆ ಲೈಕ್ ಏನ್ ಮಾಡ್ತಾರೆ ಅಂತ. ಜನರಲ್ ಆಗಿ ನಾನು ಕೇಳಿದಾಗ ಒಂದು 4 ಜನ ಇಂಡಸ್ಟ್ರಿ ಡಿಸ್ಕಷನ್ ನಡೆಯುತ್ತೆ. ಡಿಸ್ಕಷನ್ ನಡೆದಾಗ ಎಲ್ಲರೂ ಹೇಳ್ತಾ ಇದ್ದಾರೆ ಡೈರೆಕ್ಟರ್ಸ್, ಅರ್ಜುನ್ ಸರ್ ಒಂದು ಕತೆ ಮಾಡ್ಕೊಂಡಿದ್ರೆ ದೇವ್ರಂಡ್ ಅದ್ ಹೆಂಗ್ ಮಾಡ್ಯಾರ ಗೊತ್ತಿಲ್ಲ, ಕ್ರೇಜಿಯಾಗಿ ಮಾಡ್ಯಾರ, ನಮ್ಗೋಸ್ಕರ ಥಾಟ್ಸ್ ಹೊಳ್ದಿಲ್ಲ ಅಂತ ಹೇಳ್ತಾರೆ. ತುಂಬಾ ಕಡೆ ಕೇಳ್ಪಟ್ಟೆ. ಜೊತೆಗೆ ಇವತ್ತು ಟೀಸರ್ ಒಂದು ಚಿಕ್ಕ ಮೋಷನ್ ಗ್ಲಿಮ್ಸ್ ನೋಡಿದಾಗ ಶಿವಣ್ಣ ಅವ್ರ ಬೈಕಲ್ಲಿ ಬರ್ತಾರೆ, ಕೈಯಲ್ಲಿ ರುದ್ರಾಕ್ಷಿ ಇರುತ್ತೆ, ಆ ಬೈಕ್ ಮುಂದೆ ಗನ್ನು ತ್ರಿಶೂಲ ತರ ಬರುತ್ತೆ. ಸೊ ಏನೋ ಒಳಗಡೆ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಉಪ್ಪಿ ಸರ್ ಕಾಸ್ಟ್ಯೂಮ್ ಲುಕ್ ಒಂದು ಡೆವಿಲ್ ಫೀಲ್ ಇದ್ರೆ, ಶಿವಣ್ಣದೇನೋ ಒಂಥರ ಗಾಡ್ ಫೀಲ್ ಅಲ್ಲಿ ಬರ್ತಾ ಇದೆ. ಸೊ ಎಕ್ಸೈಟಿಂಗ್ ಆಗಿದೆ. ಖುಷಿ ಏನು ಅಂತ ಹೇಳಿದ್ರೆ, ನಮ್ಮ ಕನ್ನಡ ಸಿನಿಮಾ ಇದು ಸುಮ್ಮನೆ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳೋದಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಮ ಯಂಗ್ ಆಕ್ಟರ್ಸ್ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಗುತ್ತೆ. ಒಂದು ಒಳ್ಳೆ ಸಿನಿಮಾ ತುಂಬಾ ದೊಡ್ಡ ರೀತಿಲಿ ಇಡೀ ಇಂಡಿಯಾ ಪೂರ್ತಿ ಸೌಂಡ್ ಮಾಡಿದಾಗ ಬೇರೆ ಬೇರೆ ಬಿಸ್ನೆಸ್ ಪ್ಲಾಟ್ಫಾರ್ಮ್ಸ್ ತುಂಬಾ ಇಂಟ್ರೆಸ್ಟೆಡ್ ಇರುತ್ತೆ ಕನ್ನಡ ಸಿನಿಮಾದಲ್ಲಿ. ಸೊ 45 ಸಿನಿಮಾ ಅದನ್ನ ಮಾಡುತ್ತೆ ಅಂತ ಹೇಳಿದೀನಿ. ಸೊ ನಾನೊಬ್ಬ ಫ್ಯಾನ್ ಆಗಿ ಬಂದಿನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಉಪ್ಪಿ ಸರ್ ಫ್ಯಾನ್ ಆಗಿ, ಶಿವಣ್ಣ ಫ್ಯಾನ್ ಆಗಿ, ಎಲ್ಲರಿಗೂ. ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೂಡ ಇದ್ದಾರೆ ಇಲ್ಲಿ. ರವಿ ಅವರ ಮಾಸ್ಟರ್ ಆಗ್ಬೋದು, ನಮ್ಮ DOP ಸರ್ ಆಗ್ಬೋದು, ಎಲ್ಲರೂ ಸೇರಿದ್ರಿಂದ ಇದರಲ್ಲಿ ಐ ಥಿಂಕ್ ವಿ ಹ್ಯಾವ್ ಗ್ರೇಟ್ ಸೆಟ್ ಆಫ್ ಆಕ್ಟರ್ಸ್ ಅಂಡ್ ಗ್ರೇಟ್ ಟೆಕ್ನಿಷಿಯನ್ಸ್. ಜೊತೆಗೆ ರಮೇಶ್ ಅಣ್ಣ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕಂದ್ರೆ
ನಾವ್ ಯಾವಾಗ್ಲೂ ಒಂದು ನನ್ಗೆ ಏನ್ ಅನ್ಸೋದಂದ್ರೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಯಾರು ಅಂತ ಅನ್ಸಿದ್ರೆ ಯಾವತ್ತು ಮಾರ್ಕೆಟ್ ನೋಡಬಾರ್ದು. ಪ್ರೀವಿಯಸ್ ಸಿನಿಮಾ ಇದಾಗಿದೆ ಇಷ್ಟು ಮಾಡೋಣ, ಅದು ಮೀರಿ ಈ ಕತೆ ಇದಿದೆ, ಇದು ನನ್ನ ವಿಷನ್, ಇವ್ರು ಏನೋ ಯೋಚನೆ ಮಾಡ್ತಾರೆ ಅಂದ್ಬಿಟ್ಟು ಒಂದು ವಿಷನ್ ನಂಬಿ ಮಾಡೋಂತ ಪ್ರೊಡ್ಯೂಸರ್ ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್. ಸೊ ರಮೇಶ್ ನನ್ನ ಪ್ರಕಾರದಲ್ಲಿ ಲಿಸ್ಟ್ ಅಲ್ಲಿ ಫಸ್ಟ್ ಡ್ರೆಸ್ ರಮೇಶ್ ಅಂತ ಬರುತ್ತೆ ಅನ್ಸುತ್ತೆ. ಯಾಕಂದ್ರೆ ಯಾವತ್ತು ಆಕ್ಟರ್ ನೋಡಿ ಹೊಸಬ್ರಾಗ್ಲಿ ಇವರಾಗ್ಲಿ ಅಂತ ಕ್ಯಾಲ್ಕುಲೇಟ್ ಮಾಡಿದರೆ ಸಿನಿಮಾ ನಂಬಿ ಮಾಡೋಂತ ಪ್ರೊಡ್ಯೂಸರ್ ನಮಗ್ ಬೇಕು. ಅವರು ಪ್ರತಿಯೊಬ್ಬ ಆಕ್ಟರ್ ಆಸ್ತಿ ಅಂತ ಹೇಳಕ್ ಇಷ್ಟಪಡ್ತಾರೆ ಪ್ರೊಡ್ಯೂಸರ್. ಸೊ ನನ್ನ ಕಡೆಗೆ ಈ 45 ತಿಂಗಳ ತಂಡಕ್ಕೆ ಬೆಸ್ಟ್ ವಿಶಸ್ ತಿಳಿಸ್ತಾ ಈ ಸಿನಿಮಾ ನಿಜವಾಗ್ಲೂ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ. ಮುಂದೆ ನಾವು ಸಾಂಗ್ ಔಟ್ ಎಲ್ಲ ಕಾಯ್ತಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಶ್ರೇಯಸ್ ಅವರೇ. ರಮೇಶ್ ಸರ್. ಓಕೆ, ರಾಜ್ ಬಿ ಶೆಟ್ಟಿ ಹಾಗೂ ಉಪೇಂದ್ರ ಅವರ ಮಧ್ಯದಲ್ಲಿ ಗಲಾಟೆ. ಉಪೇಂದ್ರ ಅವರ ಕೈ ಹಿಡಿದು ಹೇಳಿದ ರಾಜ್ ಬಿ ಶೆಟ್ಟಿ ಅವರು. ಈಗ ನಾವು ಸಿಕ್ಕಾಪಟ್ಟೆ ಮಾತಾಡಿದ್ವಿ, ನಿಮ್ಮ ಮಾತು ಕೇಳೋದಕ್ಕೆ ನಮ್ಮ ಪ್ರೆಸ್ ಅವ್ರು ಕಾಯ್ತಾ ಇದ್ದಾರೆ ಸರ್. ಸೊ ಯಾರಿಗೆ ಏನೇ ಪ್ರಶ್ನೆ ಇದ್ರು ಮೈಕ್ ಕೊಟ್ಟಿದೀವಿ, ಉಪ್ಪಿ ಸರ್ ಹತ್ರ ಕೇಳ್ಬೇಕನ್ನೋ ಕೇಳ್ಬೋದು. ಇಲ್ಲ ಇದೇನಪ್ಪ ಇದು ಇಂಟರ್ವ್ಯೂನಾ ಗುರುವೇ, ನೀವು ಮಾತಾಡಬೇಕು ಸರ್. ಇಲ್ಲ ನೀವು ಒಂದೆರಡು ಮಾತು ಮಾತಾಡಿ ಸರ್ ಪ್ಲೀಸ್ ಸರ್. ಓಕೆ, ನಾನು ಮಾತಾಡ್ಬಿಡ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ನನಗೆ ಫಸ್ಟ್ ಅನ್ಸಿದ್ದೇನೆಂದ್ರೆ ಈ ಪ್ರೋಗ್ರಾಮ್ ಬರ್ತಿದ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ಗೆ ಇರುತ್ತೆ ಅಂತ. ಆ ಡ್ಯಾನ್ಸ್ ಯಾರು ಗುರುವೇ ಅದು? ಆ ಡ್ಯಾನ್ಸು ನಿಜವಾಗ್ಲೂ ಅದೇನೋ ಒಂದು ಬೇರೆ ಲೋಕ ಕ್ರಿಯೇಟ್ ಆಗೋಯ್ತು. ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ನೀವು ಎಂಟ್ರಿ ಕೊಟ್ರಲ್ಲ, ಅದು ನಿಜವಾದ ಹೀರೋ ಎಂಟ್ರಿ ಅದು. ಆ ತರ ಎಂಟ್ರಿ ಕೊಟ್ರೆ ಎಕ್ಸ್ಟ್ರಾರ್ಡಿನರಿ ಅದು. ಸರ್ ಆಕ್ಸಿಜನ್ ಡ್ಯಾನ್ಸ್ ಟೀಮ್ ಅಂತ. ಆಕ್ಸಿಜನ್ ವೆರಿ ಗುಡ್, ವೆರಿ ಗುಡ್. ಎರಡನೇದಾಗಿ ಶಿವಣ್ಣ ಅಲ್ಲಿದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಅದಕ್ಕೆ ಮುಂಚೆ ನೀವು ಎಕ್ಸ್ಟ್ರಾರ್ಡಿನರಿ ಅರೇಂಜ್ ಮಾಡ್ಕೊಂಡ್ಬಿಟ್ರಿ. ಈ ತರ ಒಂದು ವಿಷುವಲ್ ಅಲ್ಲಿ ಶಿವಣ್ಣನ ಕರೆಸ್ಬಿಟ್ರಿ ಇವ್ರು ಆಲ್ರೆಡಿ. ಅದ್ಭುತ ನಿಗಳು. ಶಿವಣ್ಣ ನೋಡಿರ್ತಾರ ಅಲ್ಲಿ, ತುಂಬಾ ಅದ್ಭುತವಾಗಿತ್ತು. ಆಮೇಲೆ ಇನ್ನೊಂದು ನನಗೆ ಅನ್ಸಿದ್ದೇನೆಂದ್ರೆ ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿದ್ದು, ಎಲ್ಲರೂ ಬಂದು ಮಾತಾಡ್ತಿರೋದು ನೋಡ್ರೆ ನನಗಿದು ಡೇಟ್ ಅನೌನ್ಸ್ಮೆಂಟ್ ಇವೆಂಟ್ ಅನ್ನಿಸ್ಲಿಲ್ಲ, ಸಕ್ಸಸ್ ಮೀಟ್ ಅನ್ನಿಸ್ತು ನಿಜವಾಗ್ಲು. ನೀವು ಪಿಕ್ಚರ್ ನಾವು ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತ ಹೇಳೋದಲ್ಲ, ಅದು ಕಾಣಿಸ್ತಾ ಇದೆ ನಿಮ್ಮ ಮುಖಗಳಲ್ಲಿ. ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ಆ ಖುಷಿ ಇದೆಯಲ್ಲ. ನೋಡಿ 45 ಸೆಕೆಂಡ್ ಮಾತಾಡಿ ಅಂತ ಅವ್ರು 45 ನಿಮಿಷ ಮಾತಾಡ್ಬಿಟ್ರು. ಅದು ಬರ್ಬೇಕು ಆಕ್ಚುಲಿ. ಅದ್ರ ಕ್ರೆಡಿಟ್ ಯಾರಿಗೂ ಹೋಗ್ಬೇಕು ಹೇಳಿ? ನಿಮ್ಮಿಬ್ಬರಿಗೆ. ನಿಜವಾಗ್ಲೂ ಒಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ ಈ ಕಾಂಬಿನೇಷನ್ ಅದ್ಭುತ ಅಂತ ಹೇಳ್ಬೇಕು ಸರ್. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮನ್ನೆಲ್ಲ ಹೊಗಳ್ತಾ ಇದ್ದಾರೆ, ನಿಜವಾಗ್ಲೂ ಅದಕ್ಕೆ ನೀವು ವರ್ತು. ಆಮೇಲೆ ಅದೇ ತರ ನೀವು ಟೆಕ್ನಿಷಿಯನ್ ಆಗಿ ನೀವು ತಮಾಷೆನ ನಮ್ಮ ಕಿರುಕುಳೆಲ್ಲ ತಡ್ಕೊಂಡು ಸಣ್ಣ ಪುಟ್ಟ ಏನೋ ತೊಂದರೆ ಇಟ್ಕೊಂಡಿರ್ತೀವಿ ಪಾಪ, ಆದ್ರೂ ನೀವು ಓಲೈಸ್ಕೊಂಡು ನಿಮ್ಗೆ ಏನ್ ಬೇಕೋ ಅದನ್ನೇ ಮಾಡಿದ್ದೀರಾ. ತುಂಬಾ ವಿಚಿತ್ರವಾಗಿರೋ ಕಾಂಬಿನೇಷನ್. ರಾಜ್ ಬಿ ಶೆಟ್ರದು, ನಂದು, ಶಿವಣ್ಣದು, ಒಬ್ಬೊಬ್ರದ್ದು ವಿಚಿತ್ರ ಲುಕ್ಕು, ವಿಚಿತ್ರವಾಗಿರೋ ಕತೆ, ಅದ್ಭುತ ಇರುವಂತ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್ ಗುರುವೆ. ತುಂಬಾ ಒಳ್ಳೇದಾಗ್ಲಿ. ಜೋಳ ಸೂಪರ್. ನನಗೆ ಅದೇ ಅನ್ಸಿದ್ದು ಜೋಳ. ಕಾಣಿಸ್ತಾ ಇದೆ ಇಲ್ಲಿ, ಸಕ್ಸಸ್ ಕಾಣಿಸ್ತಾ ಇದೆ. ನಾವು ನಾಳೆ ಮಾಡೋದು ಬೇಕಾಗಿಲ್ಲ, ಸಕ್ಸಸ್ ಇವತ್ತು ಆಗೋಗಿದೆ. ಅದು ಎಲ್ಲರ ಮುಖದಲ್ಲಿ ಕಾಣಿಸ್ತಿದೆ, ಎಲ್ಲರ ಮಾತಲ್ಲಿ ಕಾಣಿಸ್ತಾ ಇದೆ. ಅದ್ಭುತ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ ಗುರುವೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಿಮ್ಮ ಮುಖದಲ್ಲೂ ಕಾಣಿಸ್ತಾ ಇದೆ. ಶಿವಣ್ಣ, ವಿ ಆರ್ ಆಲ್ ವೈಟಿಂಗ್, ಪ್ಲೀಸ್ ಕಮ್ ಸೂನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರಾಜ್ ಅವರೇ, ಎಲ್ರಿಗೂ ನಮಸ್ಕಾರ, ಹಬ್ಬದ ಶುಭಾಶಯಗಳು. ಮೊದಲಿಗೆ ಈ ಸಿನಿಮಾದ ಭಾಗವಾಗಿ, ಜೊತೆಗೆ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾದ ಭಾಗವಾಗಿ ನಂಗೆ ಬಹಳ ಖುಷಿಯಾಗುತ್ತೆ. ಯಾಕಂದ್ರೆ ಹೊರಗಡೆ ಹೋದಾಗೆಲ್ಲ ನಂಗೆ ತೋರಿಸೋದಕ್ಕೆ ಸಿನಿಮಾಗಳು ಕಮ್ಮಿ ಇದೆ ಅನ್ನೋದು ನನಗಿರುವಂತ ದುಃಖ, ಒಬ್ಬ ಕನ್ನಡಿಗನಾಗಿ, ಇಲ್ಲಿನ ಟೆಕ್ನಿಷಿಯನ್ ಆಗಿ. ಮೊದಲಿಗೆ ನಾನು ಈ ಅವಕಾಶವನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಗಳಿಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರವಿ ವರ್ಮಾ ಅವರು, ಡ್ಯಾನಿ ಮಾಸ್ಟರ್, ಇದ್ರ ಕೆಲಸಗಳನ್ನ ನೋಡ್ತಾ ಇದ್ದಾಗ ನನಗೆ ಎಂತ ಆನಂದ ಆಯಿತು ಅಂದ್ರೆ, ನನ್ನ ಭಾಗ್ಯ ಇದು, ನನ್ನ ಫಿಲ್ಮ್ ಸ್ಕೂಲ್ ಇದು. ಅಷ್ಟು ಒಳ್ಳೆ ಕೆಲಸಗಾರರು. ಅವರ ಕೆಲಸ ನೋಡ್ತಾ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡ್ಬೋದು ಅನ್ನುವಂತ ಕನಸನ್ನ ಕಟ್ಕೊಂಡ್ರು. ಜೊತೆಗೆ ಸತ್ಯ ಸರ್ ಇದ್ರು, ಅವರ ಸಿನಿಮಾಟೋಗ್ರಫಿ, ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ನಿರ್ದೇಶಕನಿಗೆ ಯಾವ ರೀತಿ ಹೆಗಲಾಗಿ ನಿಲ್ಲಬೇಕು ಅದೆಲ್ಲದೂ ಅವ್ರು ನಿಂತಿದ್ರು. ಜೊತೆಗೆ ಧನು ಮಾಸ್ಟರ್, ಎಲ್ಲಿದ್ದಾರೆ ಧನು ಅವರು,
ಅವರ ಕೊರಿಯೋಗ್ರಫಿ ತುಂಬಾ ಒಳ್ಳೆ ಕೆಲಸ ಸರ್, ಥ್ಯಾಂಕ್ ಯು. ಅಂಡ್ ಅದಾದ್ಮೇಲೆ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಾನೇ ಅನ್ಸುತ್ತೆ, ಯಾಕಂದ್ರೆ ಪ್ರತಿ ದಿವಸ ಈಗಲೂ ಫೋನ್ ಮಾಡಿ ಕೇಳ್ತೀನಿ ಏನಾಗ್ತಾ ಇದೆ ಸರ್ ವಿಜುವಲ್ ಬಂತ, ನನಗೊಂದು ಸ್ಕ್ರೀನ್ ಶಾಟ್ ಕಳಿಸ್ಬೋದು ಅಂತ ಕೇಳ್ತಾನೆ ಇರ್ತೀನಿ. ಸರ್ ಇರ್ಬೋದು ಅಥವಾ ಪ್ರೊಡ್ಯೂಸರ್ ಅವ್ರಿಗಿರ್ಬೋದು. ಯಾಕೆಂದ್ರೆ ಇದ್ರ ನಾನು ಆಕ್ಟ್ ಮಾಡಿದೀನಿ ಅನ್ನುವಂತ ಯಾವುದೇ ಆಸೆಯಿಂದ ಅಲ್ಲ, ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ, ಬೇರೆಯವ್ರು ನೋಡ್ಬೇಕು ನಮ್ಮವ್ರು ನೋಡ್ಬೇಕು ಅನ್ನೋದು ನನಗಿರುವಂತ ತುಂಬಾ ದೊಡ್ಡ ಸ್ವಾರ್ಥ. ಅದರಿಂದಾಗಿ ಪ್ರತಿ ಸತಿ ಕೇಳ್ತಾ ಇರ್ತಾನೆ. ಜೊತೆಗೆ ಅರ್ಜುನ್ ಜನ್ಯಾಸ್ ಅವರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ನಾನು ಈ ಸಿನಿಮಾದಲ್ಲಿ ಮಾಡಲ್ಲ ಅಂತ ಅವ್ರ ಕಾಲಿಗೆಲ್ಲ ಬಿದ್ದಿದ್ದೆ. ಯಾಕೆ ಅಂತ ಹೇಳಿದ್ರೆ ನಾನು ಡೈರೆಕ್ಷನ್ ಮಾಡ್ಬೇಕು ಸರ್, ಕಾಂಬಿನೇಷನ್ ಇದ್ರೆ ಡಿಲೇ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ದು ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅರ್ಜುನ್ ಜನ್ಯಾಸ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಆ ಮನುಷ್ಯ ಯಾವ ಕನಸನ್ನ ಕಂಡಿದ್ದಾರೆ ಅದನ್ನ ಅಚೀವ್ ಮಾಡಕ್ಕೆ ಅವರು ಯಾವ ಶ್ರಮ ಕೂಡ ಪಡೋದಕ್ಕೆ ತಯಾರಿದ್ದಾರೆ. ಅವರು ನಾನು ನೋಡಿದೀನಿ 3-4 ದಿವಸ ರಾತ್ರಿ ನಿದ್ದೆ ಬಿಟ್ಟು ಬೇರೆ ಯಾವುದೋ ಕೆಲಸವನ್ನ ಕಂಪ್ಲೀಟ್ ಮಾಡಿ ಜೊತೆಗಿದ್ರೆ ಮ್ಯೂಸಿಕ್ ಸ್ಕೋರ್ ಮಾಡ್ಕೊಂಡು ಜೊತೆಗೆ ಶೂಟ್ ಮಾಡ್ತಾ ಇರ್ತಾರೆ. ನಾನು ಇಲ್ಲಿ ತನಕ ಯಾವ ನಿರ್ದೇಶಕ ನನ್ನನ್ನು ಸೇರಿಸಿ ಒಂದು ಸಿನಿಮಾಗೆ ಇಷ್ಟು ದುಡಿಯೋದನ್ನ ನಾನು ಯಾವತ್ತೂ ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ನಮ್ಮ ನಿರ್ಮಾಪಕರು ಅಣ್ಣನಿಗೆ ಯಾವತ್ತೂ ನಾನು ಫೋನ್ ಮಾಡ್ತಾನೆ ಇರ್ತೀನಿ, ಅದೇ ಅಣ್ಣ ಏನಾಗ್ತಾ ಇದೆ ಅಣ್ಣ, ಬಿಸ್ನೆಸ್ ಸ್ಟಾಕ್ ಏನಾಯ್ತು, ನನಗೆ ಪರಿಚಯ ಇದ್ರೆ ಯಾರಾದ್ರೂ ಮಾತಾಡ್ಬೋದಾ ಅಂತ. ಯಾಕಂದ್ರೆ ಅಂತ ಒಳ್ಳೆ ಮನಸ್ಸಿನ ಒಬ್ಬ ನಿರ್ಮಾಪಕ. ಈ ಸಿನಿಮಾಗೆ ಏನ್ ಬೇಕು ನನಗೆ ಎಲ್ಲಾ ಕೊಡೋದಕ್ಕೆ ಸಾಧ್ಯ ಅಂತ. ಜೊತೆಗೆ ನನ್ನ ಸೈಜ್ ಕೊಟ್ಟಂತ ಉಪೇಂದ್ರ ಸರ್ ಮತ್ತೆ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನೊಬ್ಬ ಸಣ್ಣ ನಟ, ಮಾಡಿರೋದೇ 10-12 ಸಿನಿಮಾಗಳು, ಅದು ಕೂಡ ಸಣ್ಣ ಸಣ್ಣ ರೋಲ್ಗಳು. ನನ್ನಂತವ್ರನ್ನ ಅಷ್ಟು ಸ್ಪೇಸ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ಅವ್ರ ಜೊತೆ ಯಾವಾಗಲೂ ಶೂಟ್ ಹಿಂದೆ ಇರಬೇಕಾದ್ರೆ ಶೂಟ್ ಆಗಿ ಒಂದು ಶಾರ್ಟ್ ಆದ್ಮೇಲೆ ನಾನು ಇಂಟರ್ವ್ಯೂ ನಡೀತಾ ಇತ್ತು. ಅದೇನ್ ಮಾಡಿದ್ರಿ ಸರ್, ಇದೇನ್ ಮಾಡಿದ್ರಿ, ಈ ಸಿನಿಮಾ ಆಗ್ಬೇಕಾದ್ರೆ ಏನಾಗ್ತಾ ಇತ್ತು, ಉಪೇಂದ್ರ ಸಿನಿಮಾ ಆಗ್ಬೇಕಾದ್ರೆ ಏನಾಗ್ತಿತ್ತು ಅಂತ. ನಾನೊಬ್ಬ ಅವರ ಅಭಿಮಾನಿಯಾಗಿ ಅವರಿಬ್ಬರನ್ನ ಆನ್ ಸ್ಕ್ರೀನ್ ನೋಡೋದಕ್ಕೆ 45 ಸಿನಿಮಾದಲ್ಲಿ ಕಾಯ್ತಾ ಇರ್ತೀನಿ. ಯಾಕಂದ್ರೆ ಅದನ್ನ ನೋಡ್ಬೇಕಾದ್ರೆ ಇಲ್ಲಿ ತನಕ ನಾನು ಅವರಿಬ್ಬರನ್ನ ಈ ತರ ನೋಡಿದ್ರೆ ಅಂತ ನನಗನ್ಸಿಲ್ಲ. ಆ ಅನುಭವ ಕಟ್ಕೊಡ್ತಾ ಇರುವಂತ ಇಡೀ ತಂಡಕ್ಕೆ ಕನ್ನಡಿಗನಾಗಿ ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ, ಅವರನ್ನ ಜ್ಞಾಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅಣ್ಣ ಗುಣಮುಖರಾಗಿದ್ದಾರೆ, ಬಹಳ ಸಂತೋಷದ ವಿಷಯ ಅದು. ಅವ್ರು ಅಲ್ಲಿಂದನೇ ನನಗೆ ಎವ್ರಿಡೇ ಅಪ್ಡೇಟ್ ತಗೊತಾ ಇದ್ದಾರೆ. ಅವ್ರ ವಿಷಸ್ ತಿಳಿಸಿದ್ರು. ಆ್ಯಂಡ್ 45 ಸಿನಿಮಾಗೆ ಒಳ್ಳೇದಾಗಲಿ. ನಿಮ್ಗೇನು ನನಗೆ ಬೈಟ್ಸ್ ಕೇಳೋಕ್ಕಲ್ಲ ಈ ಟೈಮಲ್ಲಿ, ಹೆಂಗಪ್ಪ ಕೇಳೋದಂತಾರೆ ಅವರೇ ಫೋನ್ ಮಾಡಿ ಅರ್ಜುನ್ ನಾನೊಂದು ಬೈಟ್ ಕಳಿಸ್ತೀನಿ ಅಂತ ಇವತ್ತು ಅವರೇ ಬೈಟ್ ಕಳಿಸು. ಅದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ, ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಇಂಡಿಯಾಗೆ ಡೈರೆಕ್ಟರ್ಗಳ ಡೈರೆಕ್ಟರ್ ಓನ್ಲಿ ಒನ್ ಡೈರೆಕ್ಟರ್, ಉಪೇಂದ್ರ ಸರ್. ಸರ್ ಐ ಡೋಂಟ್ ನಿಮ್ಗೆ ಯಾವ ರೀತಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ಸರ್. ನೀವು ಅದು ನಮ್ಮ ವೇದಿಕೆಗೆ ಬರೋದೇ ನಮ್ಮ ಪುಣ್ಯ ಸರ್. ನೀವು ಬಂದು ನಿಂತಿದ್ದಾಗ ನನಗೇನೋ ಒಂದು ಒಂದು ಫ್ಯಾನು ಅಥವಾ ಒಂದು ಮಗು ತಂದೆ ನೋಡೋ ಥರ ಒಂದು ಸಣ್ಣ ಇದು ಇಷ್ಟು ದೊಡ್ಡವ್ರು ನಮ್ಮ ಜೊತೆ ಕೂತಿದಾರ ಅಂತ ನಾನು ನೋಡ್ತಿರ್ತೀನಿ. ಆ್ಯಂಡ್ ನಿಮ್ಮ ಅಬ್ಸರ್ವೇಷನ್ ಇಸ್ ಬ್ಯೂಟಿಫುಲ್ ಸರ್. ನೀವು ಯಾರಿಗೂ ಕಾಣ್ದಿರೋದು ನೀವು ಹೇಳ್ತಿದ್ದೀರಾ, ಇವತ್ತು ಇವ್ರ ಫೇಸಲ್ಲಿ ಸಕ್ಸಸ್ ಮೀಟ್ ತರ ಕಡೆ ಕಾಣ್ತಾ ಇದೆ ಅಂತ. ಅಷ್ಟೇ ಸಾಕು ಸರ್. ನಿಮ್ಮ ಬಾಯಿಂದ ಮಾತು ಬಂತಲ್ಲ, ನಿಜವಲ್ಲೂ ಅದು ಆಗುತ್ತೆ ಅಂತ ನಂಬ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಸರ್. ಆ್ಯಂಡ್ ಒನ್ ಆಫ್ ದ ಏನ್ ಹೇಳ್ತಾರೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಉಪ್ಪಿ ಸರ್ದು ನಮ್ಮ ಸಿನಿಮಾದಲ್ಲಿ. ಅದನ್ನ ಯಾರ್ಯಾರು ನೋಡಿದಾರೆ ಎಲ್ಲರೂ ಹೇಳಿದ್ದಾರೆ. ಬಿಕಾಸ್ ಆ ಅಟೈರು ಆ ಥರ ಒಂದು ಪರ್ಫಾರ್ಮೆನ್ಸಸ್, ಒಂದೊಂದು ಚಾಲೆಂಜಿಂಗ್ ಒನ್ ಶಾಟ್ ಪರ್ಫಾರ್ಮೆನ್ಸ್ಗಳು, ಅದೆಲ್ಲ ತುಂಬಾ ಟಫ್ ಇತ್ತು. ಎಷ್ಟೊಂದು ಅಲ್ಲಿದ್ದ ಎನ್ವೈರನ್ಮೆಂಟಲ್ ಹತ್ರ ಒನ್ ಶಾಟ್ ಅಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಬಟ್ ನಾನ್ ಟಾಪ್ ಕೊಟ್ಟೆ ಸರ್, ಇದು ಒನ್ ಶಾಟ್ ಸರ್, ಹೀಗೆ ಬೈಕ್ ಅಂದಾಗ ಪಾಪ ಸರ್ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಮಾಡಿದ್ರು. ಅಷ್ಟು ದೊಡ್ಡ ನಿರ್ದೇಶಕರು ನನ್ನಂತ ಒಬ್ಬ ಕಿರಿಯ ಕಲಾವಿದರ ಜೊತೆ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಅವರು ಡೈರೆಕ್ಟರ್ ಅಂತ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ಅಂಡ್ ರಾಜ್ಬಿ ಶೆಟ್ಟಿ ಸರ್, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು. ನಿಮಗೆ ಗೊತ್ತು, ಅದು ಮೊದಲನೇ ದಿನದಿಂದಾನೇ ಹೇಳ್ತಿರ್ತೀನಿ. ನನ್ನ ಸಿನಿಮಾಗೆ ನೀವು ಒಪ್ಕೊಂಡಿರೋದು ನಿಜವಾಗ್ಲೂ ಇಟ್ಸ್ ಅ ಬ್ಲೆಸ್ಸಿಂಗ್ ಫಾರ್ ಮಿ ಸರ್. ನಂಗೆ ಗೊತ್ತು ಅಷ್ಟು ಈಸಿಯಾಗಿ ಯಾವ ಸ್ಕ್ರಿಪ್ಟ್ಗಳು ಒಪ್ಕೊಳ್ಳಲ್ಲ ಅಂತ. ಬಟ್ ಬಂದ್ಮೇಲೆ ಯು ಆರ್ ಸೋ ಇನ್ವಾಲ್ವ್. ಎಷ್ಟೊಂದು ವಿಚಾರ ನಿಮ್ಮನ್ನ ನೋಡಿ ಕಲಿತಾ ಇದ್ದೀನಿ, ಕಲಿಸಿದ್ದೀರಾ ಎಲ್ಲ ವಿಷಯ. ಆಸ್ ಎ ಹ್ಯೂಮನ್ ಆಲ್ಸೋ, ಆಸ್ ಎ ಟೆಕ್ನಿಷಿಯನ್ ಆಲ್ಸೋ, ಹ್ಯಾಟ್ಸ್ ಆಫ್ ಟು ಯು. ಅಂಡ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಇನ್ ಮೈ ಫಿಲಿಮ್. ಎವ್ರಿ ಸೀನ್ ನೀವು ಬಂದಿರೋ ಇಟ್ ಇಸ್ ಆರ್ಟಿಸ್ಟಿಕ್. ಯಾರ್ಯಾರು ನೋಡಿದಾರೆ ಸಿನಿಮಾ ಎಲ್ಲರೂ ಯು ಆರ್ ಟಾಕಿಂಗ್ ಅಬೌಟ್ ಯುವರ್ ಪರ್ಫಾರ್ಮೆನ್ಸ್ ಸರ್. ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು. ಅಂಡ್ ನಮ್ಮ ಸಿನಿಮಾದ ಒಂದು ನಿಜವಾದ ಓಜಿ, ದ ಒರಿಜಿನಲ್ ಗ್ಯಾಂಗ್ಸ್ಟರ್ ರಮೇಶ್ ರೆಡ್ಡಿ ಅಣ್ಣ, ಅವರೇ ನಮ್ಮ ಸಿನಿಮಾನ ಹೀರೋ. ಯಾಕಂದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನನಗೆ
ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಈ ಋಣನ ಹೆಂಗ್ ತೀರಿಸ್ಲಿ ಅಂತಾನು ಗೊತ್ತಿಲ್ಲ. ನನ್ನ ನಂಬಿ ಇಷ್ಟು ಕೋಟಿ ರೂಪಾಯಿಗಳು ಇವತ್ತಿಗೂ ಈ ಶೋ ಇವತ್ತೇನು ನಾವು ಈ ಒಂದು ಮೀಟ್ ಮಾಡ್ತಾ ಇದೀವಿ, ಈ ಪ್ರೆಸ್ ಮೀಟಿನ ಪ್ರತಿಯೊಂದು ವಿಚಾರಗಳು ಇಷ್ಟು ಬ್ಯೂಟಿಫುಲ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು ಅನ್ನೋದು ಅವ್ರ ಪ್ಯಾಷನ್. ಸೊ ಅದಕ್ಕೆ ನಾನೊಂದು ಡಿಸೈನ್ ಮಾಡಿ ಇವೆಲ್ಲ ಮಾಡಿದೆ. ಬಟ್ ಇದೆಲ್ಲವೂ ಸೇರಿ ಅವ್ರಿಗೆ ಬಿಸ್ನೆಸ್ ಮಾಡ್ಕೊಡ್ತೀವಿ, ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ, ಅವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ. ಸೂರಜ್, ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು ಸೂರಜ್, ಥ್ಯಾಂಕ್ಸ್ ರಿಲೀಸ್ ಮಾಡಿದ್ದಕ್ಕೆ. ಅಂಡ್ ಬಂದಂತೆ ಎಲ್ಲ ಟೆಕ್ನಿಷಿಯನ್ಸ್, ಸತ್ಯ ಹೆಗಡೆ ಸರ್, ರವಿವರ್ಮ ಸರ್, and K. Manjana, Indajit sir, and Rahul Dito, thanks for being here. Rahul Dito ಒಂದು ಚಪ್ಪಾಳೆ ಬರಲಿ, ಅವರೇ ಹಾಡಿದ್ದು, ಅವರ ರ್ಯಾಪ್ ಬರೆದಿದ್ದು. Thank you Rahul, it was brilliant in performance also, it was great. Thank you. And all my brothers, Shreyas, Kiran, and Anna, thank you Ramling Anna, thank you for being here. Thank you so much. And Anushri madam, thank you for being here. Thank you. Thank you Arjun sir, thank you. So ನಮ್ಮ ಮಾತು ಮಿತ್ರರಿದ್ದಾರೆ, ಅವರಲ್ಲಿ ಒಂದಷ್ಟು ಪ್ರಶ್ನೆಗಳಿರುತ್ತೆ, ಅವ್ರು ಕೇಳ್ತಾರೆ ಸರ್. ಫ್ರಮ್ ದ ಪ್ರೆಸ್. ಎಸ್ ಸರ್. ಡೆಬ್ಯೂ ಡೈರೆಕ್ಷನ್ ನಲ್ಲೇನೆ ಮಲ್ಟಿ ಸ್ಟಾರರ್ ಮೂವಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತದ್ದು ಒಂದು. ಹಾಗೆ ಡೈರೆಕ್ಟರ್ ಉಪ್ಪಿ ಸರ್ ಮತ್ತೆ ಹೊಸ ಅಲೆಯ ಡೈರೆಕ್ಟರ್ ರಾಜ್ಬಿ ಶೆಟ್ಟಿ ಅವರು, ಅವರಿಬ್ರು ಈ ಹಿಂದೆ ಡೈರೆಕ್ಷನ್ ಮಾಡಿ ಪ್ರೂವ್ ಮಾಡಿರೋದ್ರಿಂದ ಅವರಿಂದ ಇನ್ಪುಟ್ಸ್ ಹೇಗಿರ್ತಾ ಇತ್ತು? ಸರ್, ನಾನು ನಿಜವಾಗ್ಲೂ ಇದು ಯಾವತ್ತು ಕಲ್ಪನೆನೂ ಅನ್ಕೊಂಡಿಲ್ಲ ನಾನು ಡೈರೆಕ್ಟರ್ ಆಗ್ತೀನಿ ಅಂತ. ಅದು ತಾನಾಗಿ ಈ ಕತೆ ಬಂತು. ಆಮೇಲೆ ಈ ಕತೆಗೆ ಇವರೇ ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಾರೆ ಅಂತ ಯಾವ ಧೈರ್ಯದಲ್ಲಿ ಕೇಳಿದೆ ಅಂತ ಇವಾಗ ಜ್ಞಾಪಿಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಕ್ವೆಶನ್ ಬ್ಯೂಟಿಫುಲ್ ಕ್ವೆಶನ್ ಸರ್. ನನಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಈಗ ನೆನ್ಸ್ಕೊಂಡ್ರು ಉಪ್ಪಿ ಸರ್ ಇದಾರ ನನ್ನ ಸಿನಿಮಾಲಿ, ಶಿವಣ್ಣ ಇದಾರ, ರಾಜ್ಬಿ ಶೆಟ್ಟಿ ಅವರು ಇದ್ದಾರೆ, ಈ 3 ಜನನೂ ಇದಾರ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಬಟ್ ಆ ಕತೆ ಅಂಡ್ ದಟ್ ಸ್ಕ್ರೀನ್ ಪ್ಲೇ ವಾಸ್ ದ ಹೀರೋ, ಅದು ಎಲ್ಲಾನು ಡ್ರೈವ್ ಮಾಡಿದೆ ಸರ್. ಅಂಡ್ 3 ಜನನು ಶಿವಣ್ಣ 150 ಸಿನಿಮಾ ಮಾಡಿದ್ದಾರೆ, ಅವರು ಒಂದು ಡೈರೆಕ್ಟರ್ ತರನೇ. 3 ಬಿಗ್ ಡೈರೆಕ್ಟರ್ಸ್ ಮಧ್ಯದಲ್ಲಿ ಒಂದು ನಾನು ಪುಟ್ಟದಾಗಿ ನಿಂತ್ಕೊಂಡಿದ್ದೆ. ಬಟ್ ಅವರೆಲ್ಲರೂ ಆಶೀರ್ವಾದ ಮಾಡಿದ್ರು, ತುಂಬಾ ಸಪೋರ್ಟ್ ಮಾಡಿದ್ರು, ತುಂಬಾ ಇನ್ಪುಟ್ಸ್ ಕೊಟ್ರು. ಅಂಡ್ ಬ್ರಿಲಿಯಂಟ್ ಆಗಿ ನನ್ನ ಸಿನಿಮಾನ ಅದನ್ನೊಂದು ಕವರ್ ಮಾಡಿಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು. ಎಸ್ ಸರ್. ರಮೇಶ್ ರೆಡ್ಡಿ ಸರ್ ಅವರಿಗೆ ಈಗ ಇಂಡಿಯನ್ ಸಿನಿಮಾ ಸುಮಾರು 1000 ಕೋಟಿ ದಾಟಾಗಿದೆ ಈಗ. ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ 1000 ಕೋಟಿ ಅಥವಾ ಇನ್ನೂ ಅದಕ್ಕಿಂತ ಹೆಚ್ಚು. ಬಟ್ ಈ ಸಿನಿಮಾ ಆರಂಭ ನೋಡಿದ್ರೆ 1000 ಕೋಟಿ ಆ ರೇಂಜಲ್ಲಿ ಎಲ್ಲೋ ಕಾಣಿಸ್ಕೊಳ್ಳುತ್ತೆ ಒಂದು ರೀತಿಯಲ್ಲಿ. ಕೆ ಮಂಜು ಅವರು ಹೇಳಿದ್ರು 100 ಕೋಟಿ ಅಂತೇಳಿ. ಅಲ್ಲ, ಅದು ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಎಸ್ಟಾಬ್ಲಿಷ್ ಆಗಿರುವಾಗ ಮತ್ತೆ ಹಾಲಿವುಡ್ ತಂತ್ರಜ್ಞರು ಇದರಲ್ಲಿ ಪಾಲ್ಗೊಳ್ಳುವಾಗ ಇದರ ಬಜೆಟ್ ಕುತೂಹಲ ಇದೆ ಸರ್. ಇಲ್ಲ, ಈ ಪಿಕ್ಚರ್ 1000 ಕೋಟಿ 500 ಕೋಟಿ 100 ಕೋಟಿ ಅಂತಲ್ಲ ಸರ್. ಇದು ಏನು ಅಂತ ಹೇಳಿದ್ರೆ ಕಂಟೆಂಟ್ ಹಂಗಿದೆ. ಆ ಕಂಟೆಂಟ್ ಬಗ್ಗೆ ಎಲ್ಲರೂ ನಾವು ಸ್ವಲ್ಪ ವಿಜಿಲ್ ತೋರಿಸ್ತಾ ಇದ್ದಾಗ ಹೇಳ್ತಾರೆ ಇದು 1000 ಕೋಟಿ 200 ಕೋಟಿ ಅಂತ ಹೇಳ್ಬಿಟ್ಟು ಅವ್ರು ವಿಜಿಲ್ ನೋಡಿ ಹೇಳ್ತಾ ಇದ್ದಾರೆ. ಅದು 1000 ಕೋಟಿ ಆಗುತ್ತೋ 100 ಕೋಟಿ ಆಗುತ್ತೋ 50 ಕೋಟಿ ಆಗುತ್ತೋ ಅದು ಪರಮಾತ್ಮನ ಆಶೀರ್ವಾದ. ಅದು ಆ ಕಂಟೆಂಟ್ ಮೇಲೆ ಆಗ್ತಾ ಇದೀವಿ ನಾವು ಅಂತ. ಖಂಡಿತ ಇದು ನೀವು ಹೇಳ್ದಂಗೆ ಇದು ಖಂಡಿತ 100 ಕೋಟಿ ದಾಟತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಖಂಡಿತ ಆಗತ್ತೆ ಸರ್. ಇದು ಈಗ ಅರ್ಜುನ್ ಅವರಿಗೆ ಈಗ ಏನಂದ್ರೆ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದೆ. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಮಾನಸಿಕ ಸ್ಥಿತಿಯನ್ನು ಮೀರುತ್ತೆ. ಕೆಲವು ಲಾಜಿಕ್ ಇರಲ್ಲ. ನಾವು ಇಂಡಿಯನ್ ಸಿನಿಮಾದಲ್ಲಿ ಯಾವಾಗಲೂ ಲಾಜಿಕ್ ಹುಡುಕ್ತೀವಿ. ಈಗ ನೀವೀಗ ತೋರಿಸಿರುವಂತಹದ್ದು ಅದು ತುಂಬಾ ಲಾಜಿಕ್ ಅನ್ನು ಮೀರಿದ್ದದ್ದು. ವಾರ್ ಫೀಲ್ಡ್ ಏನಿದೆ ಅದು ತುಂಬಾ ದೊಡ್ಡದು, ವಿಶಾಲವಾದದ್ದು. ಅದರ ನೆಲೆ ಹೇಗಿದೆ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಖಂಡಿತವಾಗ್ಲು ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಸ್ ಏನ್ ಬರುತ್ತೆ ಅದನ್ನ ನೀವು ಫಿಲ್ಮಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ. ಸೊ ಇವಾಗ ನೀವು ಏನು ಆ ಕಥೆನ ಹೇಳೇ ಗೊತ್ತಿಲ್ಲದೆ ಡೈರೆಕ್ಟ್ ಆಗಿ ನೋಡಿದ್ರೆ ನೀವು ಹೇಳೋದು ಖಂಡಿತ ಒಪ್ಕೊಂತೀನಿ, ಹೇಗೆ ಇದು ಲಾಜಿಕಲಿ ಏನು ಅನ್ನೋದು. ಬಟ್ ಕಥೆನಲ್ಲಿ 101% ಲಾಜಿಕ್ ಇದೆ ಸರ್. ಕಥೆನಲ್ಲಿ ನೀವು ನೋಡಿದಾಗ ಯಾರು ಈ ಕ್ವೆಶನ್ ಮಾಡಲ್ಲ. ಆ ಗ್ಯಾರಂಟಿ ನಾನು ಕೊಡ್ತೀನಿ ಸರ್. ಓಕೆ, ಅಲ್ಲಿ ಯಾ ಜನೇ ಸರ್, ದೊಡ್ಡ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ರಿಲೀಸ್ ಡೇಟ್ ಅನೌನ್ಸ್ ಮಾಡಿದಾಗೆಲ್ಲ ಒಂದು ಭಯ ಇರುತ್ತೆ ಸರ್.
ಯಾಕೆಂದ್ರೆ VFX ಕೆಲಸಗಳು ಇನ್ನೂ ತುಂಬಾ ಕಾಡ್ತಾ ಇರುತ್ತೆ, ಎಷ್ಟೋ ಕನ್ಫ್ಯೂಷನ್ ಇರುತ್ತೆ. ಸೊ ರಿಲೀಸ್ ಡೇಟ್ ಹಾಕಿದಲ್ಲ ಅದು ಮುಂದಕ್ಕೆ ಹೋಗದೆ ನೋಡ್ಕೊಂಡ್ ಬರ್ತಾ ಇದೀವಿ. ಸೊ ಈಗ ಧೈರ್ಯವಾಗಿ ಆಗಸ್ಟ್ 15ಕ್ಕೆ ಬರ್ತಾ ಇದ್ರಿ. ಸೊ ನಂಬಿಕೆ ಇದೆ ಸರ್, ಅಷ್ಟಲ್ಲೆಲ್ಲ ಕೆಲಸ ಮುಗಿದು VFX ನಾವು ರೆಡಿಯಾಗಿ ಸಿದ್ಧರಾಗಿ ಬರ್ತೀವಿ ಅಂತ. ಖಂಡಿತ ಸರ್, VFX ಗೋಸ್ಕರನೇ ನಾವು ಇಷ್ಟು ಟೈಮ್. ಆಕ್ಚುಲಿ ಒಂದು ಸಿನಿಮಾ ರೆಡಿ ಇದೆ, DTS ಮುಗಿದಿದೆ, 95% ಆಫ್ ದ ಮೇನ್ ವರ್ಕ್ ಸಿನಿಮಾ CG ಬಿಟ್ಟು ಎಲ್ಲ ಆಗೋಗಿದೆ, ಫೈನಲ್ ಪ್ರಾಡಕ್ಟ್ ಕೈಯಲ್ಲಿದೆ. CGಗೋಸ್ಕರ ನಾವು ಟೈಮ್ ಕೊಟ್ಟಿದ್ದೀವಿ. ಯಾಕಂದ್ರೆ ನೀವು ಹೇಳ್ದಂಗೆ CG ಎಷ್ಟು ಇಂಪಾರ್ಟೆಂಟ್ ಸಿನಿಮಾಗೆ, ಚಿಕ್ಕ ವಿಷಯನೂ ವೆರಿ ಇಂಪಾರ್ಟೆಂಟ್. ನಾವು ಬರೀ ಮೋಷನ್ ವಿಡಿಯೋ ಮಾಡಿದ್ ಸರ್, ದಿಸ್ ಇಸ್ ನಾಟ್ ಫಿಲ್ಮ್ CG, ದಿಸ್ ಇಸ್ ಅ ಮೋಷನ್ ವಿಡಿಯೋ, ಇಟ್ ಇಸ್ ಲೈಕ್ ಅ ಕಾರ್ಟೂನ್. ಅದಕ್ಕೆ ನಾವು 1 ವರ್ಷ ಟೈಮ್ ತಗೊಂಡಿದ್ದೀವಿ. ಅಂಡ್ ಈ ತರ ಮೋಷನ್ ವಿಡಿಯೋ ನಿಮ್ಗೆ ಯಾರು ಮಾಡಿಲ್ಲ. ಮೋಷನ್ ವಿಡಿಯೋಸ್ ಬೇರೆ ತರ ಮಾಡ್ತಾರೆ, ಬಟ್ ನಾವು ಒಂದು 100 ಸ್ಟೆಪ್ಸ್ ಮುಂದೆ ಹೋಗಿ ಮೋಷನ್ ವಿಡಿಯೋಗೆ 3D ಎಲ್ಲ ಮಾಡಿದೀವಿ. ಸೊ ಸಿನಿಮಾಗೆ ನಾವು ಎಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದೀವಿ ಅನ್ನೋದು ಇದು ಹೇಳುತ್ತೆ. ಅಂಡ್ ಖಂಡಿತವಾಗ್ಲೂ ಮೇನ್ ಅಲ್ಲಿ ನನಗೆ CG ಫೈನಲ್ ಔಟ್ಪುಟ್ ಬರುತ್ತೆ. ಬಟ್ 2 months ನಾವು CG ಫೈನಲ್ ಔಟ್ಪುಟ್ ಬಂದ್ಮೇಲೆ ನಾವು ಮತ್ತೆ ಏನಾದ್ರು ಫೈನ್ ಟ್ಯೂನ್ ಮಾಡಕ್ಕೆ ಇಟ್ಕೊಂಡಿದೀವಿ. ಉಪ್ಪಿ ಸರ್ ಪ್ರಶ್ನೆ ನಿಮಗೆ ಸರ್. ಸರ್, ಯಾವುದೇ ಸಿನಿಮಾ ಸಂದರ್ಭದಲ್ಲಿ ಹುಡುಕಾಟ ಜಾಸ್ತಿ ಇರುತ್ತೆ ಸರ್. ನಿಮ್ಮದು ಪ್ರತಿ ಸಿನಿಮಾದಲ್ಲಿ ಟೆಕ್ನಿಕಲ್ ವಿಚಾರವಾಗ್ಲಿ ಎಲ್ಲ ಹುಡುಕಾಡ್ತಾ ಇದ್ದೀನಿ ಇವಾಗ ಸರ್. ಸೊ ಈ ಸಿನಿಮಾದಲ್ಲಿ ಸರ್ ಆಸ್ ಅ ಡೈರೆಕ್ಟರ್ಗೆ ಅವರೇ ಒಪ್ಕೊಂಡ್ರು, ಗುರುಗಳ ಗುರು ಡೈರೆಕ್ಟರ್ಗಳ ಡೈರೆಕ್ಟರ್ ಅಂತ. ಸೊ ಅವರ ಕೆಲಸ ನಿಮ್ಗೆ ಎಷ್ಟು ತೃಪ್ತಿ ಕೊಡ್ತು ಅಂತ? ಅಲ್ಲಿ ಹೋದಾಗ ನಾವು ಆರ್ಟಿಸ್ಟ್ ಅಷ್ಟೇ, ಅವರೇ ಡೈರೆಕ್ಟರ್ ಅಷ್ಟೇ, ಇನ್ನೇನಿಲ್ಲ. ನಾವು ಆರ್ಟಿಸ್ಟ್, ಅವ್ರು ಏನ್ ಹೇಳ್ತಾರೆ ಅದು ಕೇಳ್ಕೊಂಡು ಮಾಡ್ತಾ ಇರೋದು ಅಷ್ಟೇ. ಹಲೋ ಶೆಟ್ರೆ, ರಾಜ್ ಬಿ ಶೆಟ್ರೆ ನಿಮಗೆ, ರಾಜ್ ಬಿ ಶೆಟ್ಟಿ ಅವರೇ ನಿಮಗೆ. ನೀವು ಕರಾಟೆ ಕಲ್ತಿರ್ತೀರಲ್ಲ ಈ ಸಿನಿಮಾದಲ್ಲಿ? ಕರಾಟೆ ಕಲ್ತಿದ್ದೀರಾ ಸಿನಿಮಾಗೋಸ್ಕರ? ಹಾ ಸರ್, ಅಂದ್ರೆ ಕರಾಟೆ, ಓಟ ಎಲ್ಲ ಕಲ್ತಿದ್ದೀನಿ. ಸೊ ಅದ್ರ ಎಲ್ಲ ಸ್ಕಿಲ್ಗಳನ್ನ ಕೂಡ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಸಿಕ್ಕಿದೆ. ಮತ್ತೆ ಆಕ್ಚುಲಿ ಕೆಲವು ಸಲ ಏನಂದ್ರೆ ಕರಾಟೆ ಕಲ್ತಿಲ್ಲ ಅಂದ್ರೂ ಕೂಡ ಕಲ್ತಿದ್ದೀನಿ ಅಂದ್ರೆ ಸ್ವಲ್ಪ ಏಟ್ ಕಮ್ಮಿ ಬೀಳುತ್ತೆ ಅನ್ನೋ ಒಂದು ತೃಪ್ತಿ ಇರುವಂತಹ ಒಂದು ಸೈಡ್ ಇದೆ. ಅದನ್ನು ಕೂಡ ಇದ್ರಲ್ಲಿ ನೋಡ್ಬೋದು ಅಂತ ಅನ್ಸುತ್ತೆ ನನಗೆ. ಸಿನಿಮಾಗೋಸ್ಕರ ಕರಾಟೆ ಕಲ್ತಿಲ್ಲ, ಓಟ ಕಲ್ತಿದ್ದೀನಿ, ಓಡಿದೆ ಸುಮಾರು. ಥ್ಯಾಂಕ್ ಯು. ಏನೇ ಸರ್, ಈಗ ನೀವೇನು ಅರೈವಲ್ ಟೀಸರ್ ತೋರಿಸಿದ್ರಲ್ಲ, ಅದರಲ್ಲಿ ಕೇಳಿದ್ರು ಅವರು, ಬಟ್ ಲಾಜಿಕ್ ಎಲ್ಲೂ ಇಲ್ಲ. ಸಿನಿಮಾ ನಿಂಗೆ ಮ್ಯಾಜಿಕ್ ಇದೆ ಒಪ್ಕೊಂತೀನಿ, ಬಟ್ ಲಾಜಿಕ್ ಇಲ್ಲ. ಸಿನಿಮಾ ನಿಂಗೆ ಇರುತ್ತಲ್ಲ ಹೆಂಗಿರುತ್ತೆ ಸರ್? ಸಿನಿಮಾದಲ್ಲಿ ಏನ್ ಕಥೆಗೆ ಏನ್ ಬೇಕು 100% ಲಾಜಿಕ್ ಇಲ್ಲದೆ ಒಂದು ಸೀನು ಇಲ್ಲ ಸರ್. ಎವ್ರಿ ಸೀನು ನಿಮಗೆ 200% ಲಾಜಿಕ್ಕು, ನಿಮ್ಗೆಲ್ಲವೂ ಕ್ವಶನ್ಸ್ ಆನ್ಸರ್ ಮಾಡುತ್ತೆ ಸಿನಿಮಾ. ಈ ಮೋಷನ್ ವಿಡಿಯೋದಲ್ಲಿ ಸಿನಿಮಾ ಏನ ಕೆಲವು ವಿಚಾರಗಳು ಹೇಳುತ್ತೆ, ಈ ಕ್ಯಾರೆಕ್ಟರ್ಸ್ ಅದು ಏನು ಅನ್ನೋದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.